ಚಂದ್ರು ಅವ್ರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್. ಓಕೆ, ಮೊದಲನೇದಾಗಿ ಪಾಠಶಾಲಾ ತಂಡದವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮಂಜು ನಮಗೆ ತುತ್ತೂರಿ ಮಂಜ, ಯಾಕಂದರೆ ನಮ್ಮ ಧಾರಾವಾಹಿಯಲ್ಲಿ ತುತ್ತೂರಿ ಮಂಜ ಅಂತ ಪಾತ್ರ ಮಾಡಿದ್ದು, ಹಾಗಾಗಿ ನಾವು ಯಾವಾಗಲೂ ಅವ್ರನ್ನ ತುತ್ತೂರಿ ಮಂಜ ಅಂತಲೇ ಕರೆಯೋದು. ಆತ ಡೈರೆಕ್ಟ್ ಮಾಡಿರುವ ಸಿನಿಮಾ ಇವತ್ತು ಟೀಸರ್ ಲಾಂಚ್ಗೆ ನಮ್ಮನ್ನು ಬರಮಾಡ್ಕೊಂಡಿದ್ದು ನಿಜವಾಗ್ಲೂ ನಮ್ಮಿಬ್ಬರಿಗೂ ಬಹಳ ಆನಂದ ಕೊಟ್ಟಂಥ ವಿಷಯ. ಅದಕ್ಕಾಗಿ ಮಂಜುಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಮಂಜು ತುಂಬ ಶ್ರಮಜೀವಿ, ಭಾಳ ಕಷ್ಟಪಟ್ಟು ಯಾವುದೇ ಕೆಲಸ ಮಾಡೋದು ಹೊರಟು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡುವಂಥ ಹುಡುಗ. ಈ ಸಿನಿಮಾನು ಅಷ್ಟೇ ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಿರ್ತಾನೆ ಅನ್ನೋದು ನನಗೆ ಡೆಫಿನೆಟಾಗಿ ಗೊತ್ತಿರುವಂಥ ವಿಚಾರ. ಹಾಗಾಗಿ ಆ ಟೀಸರ್ ಲಾಂಚ್ ಮಾಡೋದಕ್ಕೆ ನನಗೆ ಗೀತಾಗೆ ಇಬ್ಬರಿಗೂ ಬಹಳ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಸೊ ಈಗ ನೀವೆಲ್ಲರ ಅನುಮತಿಯಿಂದ ನಾವು ಲಾಂಚ್ ಮಾಡ್ಬೋದಾ? ಓಕೆ, ಹೇಳು. ಟೀಸರ್ ಲಾಂಚ್ ಅಂತ ಹೇಳು. ನನ್ನ ಕಡೆಯಿಂದ ಕೂಡ ಶುಭಾಶಯಗಳನ್ನ ಹೇಳ್ತೀನಿ ಇಡೀ ತಂಡಕ್ಕೆ. ತುತ್ತೂರಿ ಮಂಜ ಅವರ ತುತ್ತೂರಿ ಊದುವಂತ ಸಮಯ ಈಗ. ಇಷ್ಟರಲ್ಲೇ ಅವರು ಬಹಳ ದೊಡ್ಡ ಹೆಸರಾಗಿ ಬೆಳಿಬೇಕಾಗಿತ್ತು. ಅದಕ್ಕೆ ಈಗ ಟೈಮ್ ಬಂದಿದೆ. ಒಳ್ಳೆ ಗಳಿಗೆ ಒಳ್ಳೆ ಶುಭ ಸಮಯ, ಶುಭ ಸಂದರ್ಭ ಮೂಡ್ ಬಂದಿದೆ. ನಾವು ಮಾತಾಡ್ತಾನೆ ಇದೀವಿ, ಈಗ ಟೀಸರ್ ಲಾಂಚ್ ಮಾಡಿಲ್ಲ ಅಂತ ಹೇಳ್ಬೇಡಿ, ಮಾಡ್ತೀವಿ. ಅವರ ತುತ್ತೂರಿಯ ದೊಡ್ಡ ಒಂದು ಸದ್ದು ಎಲ್ಲರೂ ಕೇಳಬೇಕು, ಅವರ ಪ್ರತಿಭೆ ಎಲ್ಲರೂ ಬೆರಿಬೇಕು ಅನ್ನೋದು ನಮ್ಮ ಹಾರೈಕೆ ಮತ್ತೆ ಆಶೀರ್ವಾದ. ನೀವೆಲ್ಲರ ಹಾರೈಕೆ, ಪ್ರತಿಯೊಬ್ಬರು ಸಿನಿಮಾ ನೋಡುವಂತಹ ಒಂದು ಅದ್ಭುತವಾದ ಪಾಠಶಾಲಾ, ಅದನ್ನ ನಮ್ಮ ಪಾಠಶಾಲಾ ಪ್ರವೀಣ ಬಂದಿದ್ದಾರೆ, ಶ್ರೀಕರ್ ಚಂದ್ರ ಅವರು. ಸೊ ಎರಡು ಚೆನ್ನಾಗಿ ಜೆಲ್ ಆಗುತ್ತೆ. ಈಗ ಟೀಸರ್ ಲಾಂಚ್. ವೆಂಕಟೇಶ್ ಅವರಿಗೆ ಎಲ್ರಿಗೂ ಮುಖ್ಯವಾಗಿ ನನ್ನ ಎಲ್ಲೋ ಒಂದು ತೀರ್ಥಹಳ್ಳಿಲಿದ್ದ ಹುಡುಗನ್ನ ಚಿತ್ರರಂಗದಲ್ಲಿ ಆಕ್ಟ್ರು ಅಂತ ನೀವು ಮಾಡ್ತೀಯ ಅಂತ ಬೆಂತಟ್ಟಿದ್ದು ಸುಧಾಕರ್ ಬನ್ನಂಜೆ ಅವರು. ಅದಕ್ಕೆ ಆ ಋಣ ನಮ್ಗೆ ಬೇಕು, ನಿಮ್ಗೆ ತೀರ್ಸ್ಬೇಕು ಅಂತ ಹೆಡ್ ಮಾಸ್ಟರ್ ಮಾಡ್ಕೊಳ್ತಿದ್ದೀವಿ. ಶ್ರೀಕೈ ಚಂದ್ರು ಸರ್ ಗೀತಮ್ಮ ಸಿಕ್ಕಿಲ್ಲ ನನಗೆ, ಅಂದರೆ ಆ ಥರದ್ದು ನನಗೆ ಇದಾಗಿಲ್ಲ. ಬಟ್ ನೆಕ್ಸ್ಟ್ ನನಗೆ ಆಸೆ ಇದೆ ಅವ್ರನ್ನ ವರ್ಕ್ ಮಾಡೋಕ್ಕೆ. ಇವತ್ತು ಅತಿ ನನ್ನನ್ನು ಕರ್ನಾಟಕದಲ್ಲಿ ತುತ್ತೂರಿ ಮಂಜ ಅಂತ ಪರಿಚಯ ಮಾಡಿಸಿ ನನಗೊಂದು ರೆಕಗ್ನೈಸ್ ಸಿಗಂಗೆ ಮಾಡಿದ್ದೆ ನಮ್ಮ ಚಂದ್ರು ಸರ್, ಗೀತಮ್ಮ. ಈಗಲೂ ನೆನಪಿದೆ, ಹಳೆ ಮೈಸೂರು ರೋಡ್ ಆಫೀಸು, ಗೀತಮ್ಮ ಅವತ್ತು ಕರೆದು ನನ್ನನ್ನು ಇಂಟರ್ವ್ಯೂ ಮಾಡಿ ಈ ಥರ ಇದೆ ಸೀರಿಯಲ್ಲು, ಎಂಡಾಗ ಥರ ಇದೆ ಅಂತ ಹೆದರಿಸಿ ಸೆಲೆಕ್ಷನ್ ಮಾಡಿ ಆಮೇಲೆ 1000 ಎಪಿಸೋಡ್ ದಾಟಿಸಿರುವಂಥ ಪಾರ್ವತಿ ಪರಮೇಶ್ವರ ಅಂತ ಅತ್ಯುತ್ತಮ ಕಾಮಿಡಿ ಸೀರಿಯಲ್ಗೆ ನನ್ನನ್ನು ಒಳ್ಳೆ ಪಾತ್ರಕ್ಕೆ ಆಯ್ಕೆ ಮಾಡಿದ್ರಿ. ಧನ್ಯವಾದಗಳು. ನಿಮ್ಮಿಬ್ಬರು ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲ ಲೈಫ್ ಲಾಂಗ್ ನೆನೆಸ್ಕೊತೀವಿ. ಈ ಪಾಠಶಾಲೆ ಪುರಾಣ ನಂದು ಚಿಕ್ಕ ಪರಿಚಯ ಹೇಳ್ತೀನಿ. ಯಾಕಂದರೆ ಸಿನಿಮಾಗಳು ತಿಂಗಳ ಮಾಡಲ್ಲ, ಯಾವಾಗಲೂ ಈ ಥರ ಪ್ರೋಗ್ರಾಮ್ ಮಾಡಲ್ಲ. ನಿಮಗೂ ಗೊತ್ತು ಕಾಂಪಿಟೇಷನ್ಸ್ಗಳು. ನಾನು ಚಂದ್ರು ಸರ್ ಹತ್ರ ಸೇರೋಕ್ಕೆ ಮುಂಚೆ ರವಿಚಂದ್ರನ್ ಅವ್ರ ಹತ್ರ ಮಂಜಿನಾನಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಅಶೋಕ್ ಕಶ್ಯಪ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಅನಂತ್ ಪಿ ರಾಜು ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸಾಧಾರಣ ಎಲ್ಲ ದೊಡ್ಡವ್ರ ಹತ್ರನೂ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಅವರೆಲ್ಲ ಹೇಳ್ಕೊಟ್ಟಿದ್ದು ಹಾನೆಸ್ಟಾಗಿ ವರ್ಕ್ ಅಂತ. ಹಾಗಾಗಿ ನಾವು ಸ್ವಲ್ಪ ನಿರ್ದೇಶನ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಇವಾಗಲೂ ತುಂಬ ಹಸಿವಿದೆ. ಇದ್ರ ಬಗ್ಗೆನೂ ನೀವೆಲ್ಲ ಏನು ಒಪಿನಿಯನ್ ಕೊಡ್ತೀರೋ ಅದನ್ನು ತಿದ್ಕೊಂಡು ಮತ್ತೆ ಮುಂದುವರಿತೀನಿ. ಈ ಪ್ರಯತ್ನ ಪಾಠಶಾಲಾ ಅಂತ ಬಂದರೆ ಇದನ್ನು ನಾನು ನನ್ನ ವೈಫು ಒಂದಿನ ಕೂತ್ಕೊಂಡು ಕರೋನಾ ಆದ ತಕ್ಷಣ ನಂದಿದ್ದು 3ನೇ ಸಿನಿಮಾ. ಮೊದಲನೇ ಸಿನಿಮಾ ಏನೋ ಟೆಕ್ನಿಕಲ್ ಅಂದರೆ ಟೆಕ್ನಿಷಿಯನ್ ಅಲ್ಲ, ಟೆಕ್ನಿಕಲಿ ಕೆಲವೊಂದು ಏನು ಇದೆ, ಅದ್ರ ಕ್ಯಾಮ್ರಾಮನ್ ಇಲ್ಲೇ ರೆಡಿ ಕಟ್ಟಿ ಏನೂ ಇದೆ ಅಂದರೆ ಒಂದು ಪಂಚೆ ಆ ಥರದ್ದೆಲ್ಲ ಇಟ್ಕೊಂಡು ಒಂದು ಗ್ಯಾಪಲ್ಲಿ ಒಂದು ಸಿನಿಮಾ ಅಂತ ಒಂದು ಮಾಡಿದ್ವಿ. ಅದು ರಿಲೀಸ್ ಆಯಿತು ಅಪರ್ಣದಲ್ಲಿ. ಅದು ಈಗ ಪಬ್ಲಿಕ್ ಇದೆ, ಅದು ಮೂವೀಸಲ್ಲಿ ಬರುತ್ತೆ. ಅದಾದ ತಕ್ಷಣ ಓಮಿನಿ ಅಂತ ಒಂದು ಸ್ಟಾರ್ಟ್ ಮಾಡ್ತೀನಿ. ಒಂಚೂರು ಸ್ಟ್ಯಾಂಡರ್ಡ್ ಆಗಿ ಸಾಂಗ್ ಎಲ್ಲ ಮಾಡೋಣ ಅಂದ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ. ಕರೋನಾ ಇಂದ ಸ್ವಲ್ಪ ಅದು ಡ್ರಾಬ್ಯಾಕ್ ಆಗಿ ನಮ್ಮ ಆ ಕನಸು ಅಲ್ಲಿಗೆ ಸ್ವಲ್ಪ ಮೊಟಕುಗೊಳಿಸ್ತು. ಬಟ್ ರಿಲೀಸ್ ಆಗುತ್ತೆ, ಅದು ಗೊತ್ತಿಲ್ಲ. ಈಗ ಪಾಠಶಾಲಾ ಅಂತ ಒಂದು ನಮ್ಮ ಕನಸಿತ್ತು. ನಮ್ಮ ತೀರ್ಥಹಳ್ಳಿ ಸೊಗಡು, ನಾವು ಹುಟ್ಟು ಬಂದಿರೋ ರೀತಿ, ಆಮೇಲೆ 80s 90s ಅಲ್ಲಿ ಮಕ್ಕಳು ಮತ್ತೆ ಯಾರು ನಮ್ಮ ಶಿಕ್ಷಕರ ಮಧ್ಯೆ ಇದ್ದಿದ್ದ ಬಾಂಧವ್ಯ,
ಅಂದ್ರೆ ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅಂದ್ರೆ 80s 90s ನಾವು ಮಕ್ಕಳು ಎಷ್ಟೇ ಹೊಡೆದ್ರು ಮಾರನೇ ದಿನ ಅದೇ ಭಯ ಭಕ್ತಿಯಿಂದ ಗುರುಗಳ ಹತ್ರ ಹೋಗ್ತಿದ್ವಿ. ಮನ್ಸಲ್ಲಿ ಏನು ಇಟ್ಕೊಂತ ಇರ್ಲಿಲ್ಲ, ಯಾವ ಸೇಡು ಇರ್ತಿರ್ಲಿಲ್ಲ, ಆ ತರ ಇರ್ತಿದ್ವಿ. ಆಮೇಲೆ ಅವ್ರ ಮನೆಗೆ ಹಾಲು ತಗೊಂಡೋಗಿ ಕೊಡೋದಾಗ್ಲಿ, ಅವ್ರ ಕೆಲಸ ಹೊತ್ತದಾಗ್ಲಿ, HMಗಳು ನಮ್ಮನ್ನ ಕರೆಸಿ ಬೆನ್ನು ಬೆನ್ನು ತುಳಿ ಅನ್ನೋರು, ಆ ತುಳಿಯೋ ಹೊತ್ತಿಗೆ ಹಿಂದಿನ ದಿನ ಹೊಡೆದಿದ್ದೆ ಅನ್ಸ್ಕೊಂಡು ತುಳಿತಿದ್ವಿ. ಸೊ ಈ ತರ ಎಲ್ಲ ತುಂಬಾ ಇತ್ತು. ಅದನ್ನ ತೆರೆ ಮೇಲೆ ತರಕ್ಕೆ ಈಗ ನಾವು ಕಂಟೆಂಟ್ ಯಾರು ಪ್ರೊಡ್ಯೂಸರ್ಗೆ ಹೇಳೋಣ ಅಂದ್ರೆ ಅದು ಅಷ್ಟು ಬೇಗ ಅವರಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಈ ವಿಚಾರ ಇಟ್ಕೊಂಡು ನಾನು ನನ್ನ ವೈಫು ಕೂತ್ಕೊಂಡು ಯಾಕೆ ನಾವೇ ಮಾಡಬಾರ್ದು, ಯಾಕೆ ತೀರ್ಥಹಳ್ಳಿ ಕಲಾವಿದರನ್ನೇ ಸ್ವಲ್ಪ ನಾನು ಇದನ್ನೆಲ್ಲ ನೋಡಿದ್ದೆ. ನಾನು ಚಂದ್ರು ಸಾರು, ಗೀತಮ್ಮ ಎಲ್ಲ ಹೊಸೊಬ್ರನ್ನ ಕರೆದು ಅವ್ರಿಗೆ ಎನ್ಕರೇಜ್ ಮಾಡಿ ಹೊಸ ಆರ್ಟಿಸ್ಟ್ನೇ ಇವತ್ತು ಸೀನಿಯರ್ ಆರ್ಟಿಸ್ಟ್ ಎಷ್ಟೋ ಆ ಫೈನಲ್ ಕಟ್ ಪ್ರೊಡಕ್ಷನ್ ಆ ಪ್ರೊಡಕ್ಷನ್ ಇಂದ ಎಷ್ಟೋ ಜನ ಬಂದಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಅವ್ರನ್ನೆಲ್ಲ ನೋಡ್ತಿದ್ದೆ ಹೊಸೊಬ್ರನ್ನ ಹೆಂಗೆ ತಯಾರಿ ಮಾಡ್ತಿದ್ರು ಅಂತ. ಅವೆಲ್ಲ ನಮಗೆ ಚೆನ್ನಾಗಿ ತಲೆಯಲ್ಲಿತ್ತು. ಅದನ್ನೇ ಇಟ್ಕೊಂಡು ಅಲ್ಲಿ ಹೋದ್ವಿ. ತೀರ್ಥಹಳ್ಳಿಲಿ ಒಂದು 450 ಜನನ ಆಡಿಷನ್ ಮಾಡಿದ್ವಿ. ಬೆಂಗಳೂರಲ್ಲಿ ಆಡಿಷನ್ ಮಾಡಿದ್ವಿ. ಭಾಷೆನ ಪಕ್ಕ ಗ್ರಿಪ್ ಬೇಕು ಅಂದ್ಬಿಟ್ಟು 1-2 ದಿನ ಹೆದರೋರು ಮಕ್ಕಳು ಪ್ರಾಕ್ಟೀಸಿಗೆ ಬರೋಕ್ಕೆ. ಆಮೇಲೆ ಬಂದರು. ಒಳ್ಳೆ ಮಳೆಗಾಲ, ನಮ್ಮ ಹತ್ರ ರೈನ್ ಎಫೆಕ್ಟ್ ಮಾಡ್ಕೊಂಡು ಮಾಡೋ ಅಂಥದ್ದಿಲ್ಲ. ಬಟ್ ಪ್ರಕೃತಿ ಒಳ್ಳೆ ಸಾಥ್ ಕೊಡ್ತು. ಎಲ್ಲ ಒರಿಜಿನಲ್ ಮಳೆ, ಎಲ್ಲ ಒರಿಜಿನಲ್ ಆರ್ಟಿಸ್ಟು. ಅದಕ್ಕೊಂಚೂರು ಕಮರ್ಷಿಯಲ್ ಇರಲಿ ಅಂದ್ಬಿಟ್ಟು ಬಾಲಾಜಿ ಮನೋಹರು, ಕಿರಣ್ ನಾಯ್ಕರು, ಈ ಥರ ಬೆಂಗಳೂರು ಆರ್ಟಿಸ್ಟ್ನ ಕರ್ಕೊಂಡ್ವಿ. ಅವರೆಲ್ಲ ಒಂದು ಲೈನ್ ಕತೆ ಕೇಳ್ತಿದ್ದಂಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದು ಮಾಡಿದ್ದಾರೆ. ಇವತ್ತು ಈ ಜಾಗಕ್ಕೆ ನಿಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಸಹ ನಿರ್ಮಾಪಕರು. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಇನ್ನ ಇದಕ್ಕಿಂತ ದೊಡ್ಡ ಘಟ್ಟ ರಿಲೀಸು, ಆಮೇಲೆ ನಮ್ದೇನು ಟ್ರೈಲರ್ ಲಾಂಚ್ ವಿತ್ ರಿಲೀಸ್ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಸಿನಿಮಾ ಇಷ್ಟು ಚೆನ್ನಾಗಾಗಕ್ಕೆ ಕಾರಣನೇ ಎಲ್ಲರೂ ಒಂದೇ ಮನಸ್ಸಲ್ಲಿ ಆಕ್ಟ್ ಮಾಡಿದವರು. ಪ್ರತಿಯೊಬ್ಬರು ನಾವು ಆಗಿ ನಮ್ಮ ಸಿನಿಮಾ ಅಂತ ಮಾಡಿದ್ದಕ್ಕೆ ಹಿಂಗೆ ಆಗಕ್ಕೆ ಸಾಧ್ಯ. ಸಿನಿಮಾ ಲಾಸು ಲಾಭ ಅದೆಲ್ಲ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದನ್ನ ಮಾಡಿ ಸತ್ತೋಗ್ಬೇಕು ಅನ್ನೋದು ಒಂದು ತಲೆಯಲ್ಲಿದೆ ನಮಗೆ. ಆ ನಿಟ್ಟಲ್ಲೇ ಇರ್ತೀವಿ ಯಾವಾಗಲೂ. ಆಮೇಲೆ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಹೆಸರು ಹೇಳೋದು ತುಂಬ ಇದೆ. ಅದು ಒಬ್ಬೊಬ್ರದ್ದು ಹೆಸರು ಹೇಳೋದು ತುಂಬ ಹೊತ್ತಾಗುತ್ತೆ. ಬಟ್ ಎಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತೀರ. ಯಾವಾಗಲೂ ನಾವು ನಿಮ್ಮ ಜೊತೆಗೆ ಇರ್ತೀನಿ. ಪ್ರತಿಯೊಬ್ಬರು ಮಕ್ಕಳು, ಪ್ರತಿಯೊಬ್ಬರು ಆರ್ಟಿಸ್ಟು ನಾವು ಅಂದ್ಕೊಂಡಿದ್ದ ಕತೆಗೆ ಜೀವ ತುಂಬಿದ್ದೀರಾ. ನಮ್ಮ ಎಲ್ಲ ಟೆಕ್ನಿಷಿಯನ್ನು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಎಡಿಟ್ರು, ಈಗೇನು ನನ್ನ ಟೀಮ್ ಇದೆ, ಟೆಕ್ನಿಕಲ್ ಪೋಸ್ಟ್ ಪ್ರೊಡಕ್ಷನ್ ಟೀಮು, ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮಾಧ್ಯಮದವರು ಅಷ್ಟೇ. ಬೆಳಗ್ಗೆ ಮ್ಯಾಕ್ಸ್ ಆಗಿರುತ್ತೆ, ಇವಾಗ ಸ್ವಲ್ಪ ಮಿನಿಮಮ್ ಇದು ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಕಂಟೆಂಟು ಹಿಂಗೆ ಓಡ್ತಾ ಇರಲಿ. ಇನ್ನೊಂದು ಏನಂದರೆ ಮಾಧ್ಯಮದವ್ರ ಸಪೋರ್ಟು ನಮ್ಗೆ ಯಾವಾಗಲೂ ಬೇಕು. ಬೆಳೆಯವರಿಗೆ ನೀವೇ ನಮಗೆ ಶ್ರೀರಕ್ಷೆ. ನಾವು ಯಾವುದೇ ಕಂಟೆಂಟ್ ಮಾಡಿದ್ರು ಅದನ್ನು ತಲುಪಿಸೋದು ನೀವು. ನಿಮ್ಮ ಆಶೀರ್ವಾದ, ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಿ. ಏನೇ ಚಿಕ್ಕ ಪುಟ್ಟ ತಪ್ಪುಗಳಾದರೂ ಸ್ವಲ್ಪ ಕರ್ಕೊಳ್ಳೋದ್ರಲ್ಲಿ ಏನೇ ಒಂದು ಇದಾದರೂ ನಮ್ಮನ್ನು ಕ್ಷಮಿಸಬೇಕು. ಹೊಸ್ತು ಸ್ವಲ್ಪ ಹಂಗಾಗಿ ತಪ್ಪಾಗಿರುತ್ತೆ. ಈಗ ತಾನೇ ಆಗಮಿಸಿದಂಥ ನಮ್ಮ ನೆಲ ನರೇಂದ್ರ ಬಾಬು ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಂಗೆ ರಾಘವೇಂದ್ರ ಶೆಟ್ಟರು ನಮ್ಮ ಅಣ್ಣ, ಅವ್ರಿಗೂ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಟೀಸರಿಗೆ ಬಂದು ನಮ್ಮ ಟೀಸರ್ನ ಲಾಂಚ್ ಮಾಡಿದಂಥ ನಮ್ಮ ಚಂದ್ರ ಸರ್, ಗೀತಮ್ಮಗೆ ಚಿರಋಣಿ, ಸುಧಾಕರ್ ಬನ್ನಂಜೆ ಸರ್ ನಿಮಗೂ ಚಿರಋಣಿ. ಆಮೇಲೆ ನಮ್ಮ ಸಹ ನಿರ್ಮಾಪಕರೆಲ್ಲ ಹೆಸರು ಹೇಳಲ್ಲ ಅಂತ ಬೇಜಾರಾಗ್ಬಿಡಿ, ಸಪ್ರೇಟಾಗಿ ನೀವೇ ಮಾತಾಡಿ. ನೀವೆಲ್ಲ ನಾನು ನೀವು ಎಲ್ಲ ಒಂದೇ. ಹಂಗಾಗಿ ಅದೊಂದು ಅವರಿರೋದ್ರಿಂದ ನಾನಿವತ್ತು ನನ್ನೆಲ್ಲ ಕನಸುಗಳಿಗೆ ನೀವು ದಾರಿ ಮಾಡಿಕೊಟ್ಟಿದ್ದೀರಾ. ಸೊ ಇದೊಂದು ರಿಕ್ವೆಸ್ಟು, ಬೇಜಾರಾಗ್ಬಿಡಿ. ನಮ್ಮ ನರೇಂದ್ರ ಸರ್ ಆಗಣ್ಣ ಈಗ ಬಂದಿರೋದ್ರಿಂದ ಟ್ರೈಲರ್ ಟೀಸರ್ ಇನ್ನೊಂದ್ಸರಿ ಪ್ಲೇ ಮಾಡಿ, ಆಮೇಲೆ ಎಲ್ಲರೂ ಅವರ ಒಪಿನಿಯನ್ ಬಂದು ಹೇಳಿ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಅಪ್ಪಣೆ ಮೇರೆಗೆ ಟೀಸರ್ ಒನ್ಸ್ ಮೋರ್ ಪ್ಲೀಸ್. ಅದನ್ನು ನೋಡ್ತಾ ಇದ್ದಂಗೆ ಕುತೂಹಲ ಹುಟ್ಟಿಸುತ್ತೆ. ಈ ಸಿನಿಮಾದಲ್ಲಿ ಏನೋ ವಿಶೇಷವಾದಂಥ ಒಂದು ವಿಚಾರವನ್ನು ಹೇಳೋದಕ್ಕೆ ಮಂಜು ಅವರು ಹೊರಟಿದ್ದಾರೆ ಅನ್ನೋದು ಡೆಫಿನೆಟ್ ಆಗತ್ತೆ. ಕರೆಕ್ಟಾಗಿ ಎಲ್ಲ ಪಾತ್ರಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ಕಣ್ಣಿಗೆ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಬರುವ ಅಷ್ಟೂ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಅವರ ಕೆಲಸವನ್ನು ನಿಭಾಯಿಸಿದ್ದಾರೆ. ನೋಡಿದ ತಕ್ಷಣ ಈ ಪಾತ್ರ ಏನೋ ಒಂದು ಮಾಡುತ್ತೆ ಈ ಸಿನಿಮಾದಲ್ಲಿ. ಯಾವುದು ಅಲ್ಲಿ ಬಂದಂಥ ಯಾವ ಪಾತ್ರಗಳು ಬೇಕಾಬಿಟ್ಟಿಯಾಗಿ ಬಂದಂಥ ಪಾತ್ರ ಅಲ್ಲ. ಎಲ್ಲದಕ್ಕೂ ಕೂಡ, ಎಲ್ಲ ಪಾತ್ರಗಳಿಗೂ ಕೂಡ ಕಥೆಯಲ್ಲಿ ಡೆಫಿನೆಟ್ ಆಗಿ ಇರಲೇಬೇಕಾದಂಥ ಪಾತ್ರಗಳು ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ ಟೀಸರ್ ನೋಡಿದಾಗ.
ಡೆಫಿನೆಟ್ಟಾಗಿ ಈ ಚಿತ್ರ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಮುಂದೆ ಟ್ರೈಲರ್ ನೋಡಬೇಕು ಮತ್ತು ಚಿತ್ರವನ್ನು ನೋಡಬೇಕು ಆ ಕುತೂಹಲ ನನ್ನಲ್ಲಿ ಹುಟ್ಕೊಂಡಿದೆ. ಅದಕ್ಕೆ ಟೀಸರ್ಗೆ ನಾನು ಭಾಳ ಖುಷಿ ಆಯ್ತು ಅದನ್ನು ನೋಡಿ. ಮಂಜು ಅವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇರುತ್ತೆ ಅಂತ ಒಂದು ಆಸಕ್ತಿ ಹುಟ್ಟಿಸುವಂತ ವಿಷಯ ತಿಳ್ಕೊಳ್ಳೋಂಥ ಒಂದು ನೋಡ್ಬೇಕು ಅನಿಸ್ತಂಥ ಯಾವುದೇ ಒಂದು ಸಂದರ್ಭ ಬಂದಾಗಲೂ ಕೂಡ ಅಲ್ಲಿ ತುಂಬಾ ನೆರಳು ಮತ್ತೆ ಕತ್ತಲ ಒಂದು ಕಾಟ ಇದಿರುತ್ತೆ. ಸೊ ನಾವಿಂದ ಸಣ್ಣ ವಯಸ್ಸಿಂದ ಹುಡ್ತವ್ರಿಗೆ ಸಿನಿಮಾ ತಕ್ಷಣ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಕುತೂಹಲ ಇರಬೇಕು, ಕಣ್ಣಿಗೆ ತಂಪಾಗಿರ್ಬೇಕು, ಕಲಾವಿದರೆಲ್ಲ ಆ ಪಾತ್ರಗಳಾಗಬೇಕು ಅನ್ನೋ ಒಂದು ಆಸಕ್ತಿಯಿಂದ ಸಿನಿಮಾಗಳಿಗೆ ಹೋಗ್ತಾ ಇದ್ದಿತ್ತು. ಸೊ ಇಲ್ಲಿ ಟೀಸರ್ ನೋಡಿದ ತಕ್ಷಣ ಆ ಉಪ್ಪಿನಕಾಯಿದ ರುಚಿ ಸಿಕ್ಕ ಹಾಗೆ, ಅಂದ್ರೆ ಇವ್ರ ಜೊತೆ ಸೇರಿ ನಾನು ಈಗ ಊಟ ತಿಂಡಿ ವಿಷಯದಲ್ಲಿ ಸೇರಿಸಿ ಹೇಳ್ತಿದ್ದೀನಿ. ಸೊ ಹಾಗೆ ಒಂದು ಚಪ್ಪಲ್ಸಿ ಏನೋ ಇದೆ ಇದ್ರ ವಿಶೇಷ, ಕಣ್ಣಿಗೆ ತಂಪಾಗುವಂತ ಅದ್ಭುತವಾದ ಲೊಕೇಶನ್ನು, ತುಂಬಾ ಚೆನ್ನಾಗಿರುವಂತಹ ಛಾಯಾಗ್ರಹಣ, ಮತ್ತೆ ಕಲಾವಿದರು, ಮತ್ತೆ ಏನೋ ಅಲ್ಲಿ ನಡೀತೆ, ಏನೋ ಒಂದು ಅದ್ಭುತವಾದ ಒಂದು ಕಥೆ ಇದೆ ಇಲ್ಲಿ ಅಂತ ಆಸಕ್ತಿ ಹುಟ್ಟಿಸುವಂತ ಉಪ್ಪಿನಕಾಯಿ ರುಚಿ ಇದೆಯಲ್ಲ, ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ತಕ್ಕನಾಗಿ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಒಂದೊಂದು ಶಾರ್ಟ್ ನಾವು ನೋಡಿದಾಗಲೂ ಕೂಡ ಸಿನಿಮಾ ನೋಡಲೇಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿಸ್ತು. ಸೊ ನಾವು ಟ್ರೈಲರ್ಗೂ ಕಾಯೋದಿಲ್ಲ, ಫಸ್ಟ್ ಸಿನಿಮಾ ನೋಡಬೇಕು, ಬೇಗ ಸಿನಿಮಾ ತೋರಿಸಿ ಮಂಜು ಅಂತ ಕೇಳ್ಕೊತೀವಿ. ಸೊ ಹಾಗೆ ಎಲ್ಲರೂ ಸಿನಿಮಾನ ನೋಡಲೇಬೇಕು ಅನ್ನೋಂಥ, ಮತ್ತೆ ಒಬ್ಬರಿಂದ ಒಬ್ಬರಿಗೆ ಈ ವಿಷಯ ಹರಡಬೇಕು ಎಂಥ ಅದ್ಭುತವಾದ ಸಿನಿಮಾ ಅನ್ನೋದು. ಹಾಗೆ ಈ ಪಾಠಶಾಲಾ ಅನ್ನೋದು ಬರೀ ಪಾಠ ಮಾತ್ರ ಅಲ್ಲ, ಇನ್ನೂ ಏನೋ ಇದೆ ಅದರಲ್ಲಿ. ಮತ್ತೆ ಅವರು ಇದರಲ್ಲಿ ಹೇಳಿರೋ ಹಾಗೆ ಓದ್ರಿ ಇಲ್ಲ ಓಡೋಗ್ರಿ ಅಂತ ಇದೆ. ಸೊ ಓಡೋಗುವಂತ ವ್ಯವಸ್ಥೆನೂ ಅಲ್ಲಿ ಇರುತ್ತೆ ನಾವು ಪಾಠಶಾಲೆಯಲ್ಲಿ. ಸೊ ಮಕ್ಕಳು ಓಡೋಗೋದಕ್ಕೆ ಏನೋ ಕಾರಣ ಇರ್ಬೋದು ಅನ್ನೋ ಒಂದು ವಿಷಯನೂ ಇದೆ ಅಂತ ನನ್ನ ತಲೆಗೆ ಬಂತು. ಗೊತ್ತಿಲ್ಲ ಅದೆಷ್ಟು ಸತ್ಯನ. ನಮ್ಮಲ್ಲಿರೋ ಒಂದು ಕಥೆಗಾರರು ಏನೇನೋ ಒಂದು 108 ಯೋಚನೆಗಳನ್ನ ಮಾಡೋ ಥರ ತುಂಬಾ ಅದ್ಭುತವಾಗಿದೆ. ಸೊ ಟೀಸರ್ ನೋಡೇ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಸಾಮಾನ್ಯ ಮಾತಾಡಲ್ಲ, ಬಿಕಾಸ್ ಮಾತುಗಾರರ ಪಕ್ಕದಲ್ಲಿದ್ದಾಗ ಸೊ ಇಷ್ಟು ಮಾತಾಡ್ತೀನಿ ಅಂದಾಗ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ವಿಷಯ ಇದೆ. ಸೊ ಅದು ಸಿನಿಮಾನ ನೋಡೋದಕ್ಕೆ ತುಂಬಾ ಆಸಕ್ತಿಯಿಂದ ಮತ್ತೆ ಉತ್ಸಾಹದಿಂದ ಕಾಯಿಸುತ್ತೆ. ಬೇಗ ಸಿನಿಮಾ ರಿಲೀಸ್ ಆಗಬೇಕು, 106 ದಿನ ಓಡಬೇಕು. ಪ್ರತಿಯೊಬ್ರು ಪಾಠಶಾಲೆಯಲ್ಲಿ ಓದೋರು ಓಡೋದವರು ಎಲ್ಲರೂ ನೋಡ್ಬೇಕು ಈ ಸಿನಿಮಾನ. ಮತ್ತೆ ಇದಕ್ಕೆ ಒಳ್ಳೆ ಪ್ರಶಸ್ತಿಗಳು ಸಿಗ್ಬೇಕು, ಬಿಕಾಸ್ ಮಂಜು ಅಂತ ಅದ್ಭುತವಾದ ಪ್ರತಿಭಾವಂತ. ಮತ್ತೆ ಇದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯವರು ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲ ಸಣ್ಣವರಿದ್ದಾಗ ಅದೇ ಹೇಳ್ತಿದ್ದೆ ಮಂಜುಗೆ, ಸ್ಕೂಲ್ಗಳಿಂದ ನಮ್ಮನ್ನೆಲ್ಲ ಈ ತರ ಒಂದು ಒಳ್ಳೆ ಸಿನಿಮಾಗಳಿದ್ರೆ ಕರ್ಕೊಂಡು ಹೋಗಿ ತೋರಿಸೋರು. ಆ ಥರ ಒಂದು ವ್ಯವಸ್ಥೆ ಮತ್ತೆ ಬರಬೇಕು. ಈ ಸಿನಿಮಾಗೆ ಪ್ರೇಕ್ಷಕರು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಮಸ್ಟ್ ವಾಚ್ ಆಗಬೇಕು ಈ ಸಿನಿಮಾ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಟು ದ ಟೀಮ್. ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ಟೀಸರ್ ನೋಡಿ. ಥ್ಯಾಂಕ್ ಯು. ಎಲ್ಲ ಚಿತ್ರರಂಗದ ಗೆಳೆಯರೇ, ಮಾಧ್ಯಮ ಮಿತ್ರರೇ, ಬೆಳಿಗ್ಗೆ ಒಂದು ಶವ ಸಂಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟರು ಮತ್ತೆ ಹೇಳಿದ್ರು ಸಂಜೆ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿ. ಹೆಸರೇ ಪಾಠಶಾಲೆ. ಪಾಠಶಾಲೆಗೆ ಯಾರು ಬಂದಿರ್ತಾರೆ ಅಂದರೆ ಪಾಕಶಾಲೆ ಇರ್ತದೆ. ಒಂದು ಕಡೆ ಪಾಕಶಾಲೆ ಪ್ರವೀಣ ಪಾಠಶಾಲೆಯ ಚಿತ್ರ ಟೀಸರ್ ಕಾರ್ಯಕ್ರಮಕ್ಕೆ ಲೋಕಾರ್ಪಣೆ ಮಾಡ್ತಾರೆ. ಟೀಸರ್ ಲೋಕಾರ್ಪಣೆ ಮಾಡೋ ಕಾರ್ಯಕ್ರಮ ಬಂದಿದ್ದಾರೆ. ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ನಾನು, ಚಂದ್ರು, ಗೀತಾರವರು ಸಿಹಿಕಹಿ ಮುಖೇನ HMK ಮೂರ್ತಿಯವರ ಧಾರಾವಾಹಿ ಪ್ರಪ್ರಥಮವಾಗಿ ಎಂಟ್ರಿ ಆದಂಥವ್ರು. ಕನ್ನಡ ಚಿತ್ರಗಳು ಗೆಲ್ಲಬೇಕು ಮತ್ತು ಬಂಡವಾಳ ಹಾಕಬೇಕು, ವಾಪಸ್ ಬರಬೇಕು. ನಾನು ಕತೆ ನೋಡಿದೆ, ಗೀತಾವ್ರು ಹೇಳಿದಾಗೆ ತಂಪಾಗಿದೆ ದೃಶ್ಯಗಳು. ಬರೀ ಪಾಠಶಾಲೆ ಮಕ್ಕಳಿಗೆ ಸೀಮಿತವಾಗಿಲ್ಲ, ಅಲ್ಲಿ ಒಂದು ಶಾಲೆಯಲ್ಲಿ ಸುತ್ತಮುತ್ತ ಶಾಲೆ ಆಡಳಿತ ಮತ್ತೊಂದು ಮಗದೊಂದಲ್ಲಿ ತಕ್ಕಂಥದ್ದೆಲ್ಲ ಇದೆ. ಕಾಸರಗೋಡು ಕನ್ನಡ ಶಾಲೆ ಆದಮೇಲೆ ಈ ಪಾಠಶಾಲೆ ನೋಡ್ತಾ ಇದ್ದೇನೆ. ಮಂಜೂರವರೇ ಆಲ್ ದಿ ಬೆಸ್ಟ್. ಯಾಕೆಂದರೆ ಬಹಳ ಇದು ಮಕ್ಕಳ ಚಿತ್ರಣ ಅಥವಾ ಯಾವ್ದು ಗೊತ್ತಿಲ್ಲ ನನಗೆ. ಶಾಲಾ ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಬಹುಶಃ ಕತೆ ನೋಡಿದಾಗ ಎಲ್ಲ ಪ್ರಾಯದವರು ಸಹ
ನೋಡ್ತಕ್ಕಂಥದ್ದು ಮತ್ತು ಕಥೆಯಲ್ಲೂ ಕುತೂಹಲ ಕೆರಳಿಸ್ತದೆ. ಈ ಶಾಲೆ ಬಹಳ ಮುಖ್ಯ. ನನಗೆ ಚಿಕ್ಕಂದಲ್ಲಿ ಮುದ್ದು ಮೀನ ನೋಡಿದ್ದು, ಚಿನ್ನಾರಿ ಮುತ್ತ ನೋಡಿದ್ದು, ಆ ಸಿನಿಮಾಗಳು ಮಕ್ಕಳ ಸಿನಿಮಾ ಬಹುಶಃ ಮಕ್ಕಳಿಗೆ ಬಹಳ ಬೇಕು. ಗೀತಾ ಅವ್ರು ಹೇಳಿದ್ರು ಶಾಲೆಗಳು ಪ್ರೋತ್ಸಾಹ ಕೊಡಬೇಕು ಅಂತೇಳಿ. ನಮ್ಮ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ರು ಮುದ್ದು ಮೀನ. ನಾನು 45 ವರ್ಷನ ಅಥವಾ ಒಂದು 45 ಕೊಳ್ಳೇಗಾಲದಲ್ಲ ನೋಡಿದ್ದು. ಆಮೇಲೆ ನಾವು ಪ್ರಸನ್ನ ಥಿಯೇಟರ್ ಇದ್ದಾಗ ನಮ್ಮ ಪೇರೆಂಟ್ಸ್ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಈ ಸಿನಿಮಾಗಳು ನಮ್ಮ ಇದೇನಂದ್ರೆ ನಮ್ಮತನ, ನಮ್ಮ ಸಂಸ್ಕೃತಿಯನ್ನು ನೋಡ್ತಾ ಇದೆ. ಪ್ರತಿಯೊಂದು ಸಹ ವಾತಾವರಣ, ನಮ್ಮ ಮಲೆನಾಡಿನ ಸೊಗಡಿದೆ, ಮಲೆನಾಡದ ಅಲ್ಲಿ ಭಾಷೆ ಇದೆ ಮತ್ತು ಒಂಥರ ತುಂಬಾ ಕುತೂಹಲ ಕೇಳಿಸಿದೆ. ಖಂಡಿತವಾಗಿ ಚಿತ್ರ ಬೇಗ ಬಿಡುಗಡೆ ಆಗಲಿ, ಚಿತ್ರ ಯಶಸ್ವಿಗಾಗಲಿ. ಯಾಕಂದ್ರೆ ನಾನು ಒಬ್ಬ ಚಿತ್ರ ನಿರ್ಮಾಪಕನಾಗಿ ಟಪೋರಿ, ಶಿವಾನಿ ಈಗ 3 ಸಿನಿಮಾ ರೆಡಿ ಇದೆ ರಿಲೀಸ್ ಆಗಲಿಕ್ಕೆ. ಒಂದು ಡಿಂಕು, ಇನ್ನೊಂದು ನಾಗವಲ್ಲಿ ಬಂಗ್ಲಾ, ಇನ್ನೊಂದು ರಾಮ ಅಂತ ಮಕ್ಕಳ ಸಿನಿಮಾ. ಕನ್ನಡ ಸಿನಿಮಾ ನಿಲ್ಸೋದು ಮಾಧ್ಯಮದವ್ರ ಕೈಲಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ OTT ಪ್ಲಾಟ್ಫಾರ್ಮ್ ಆಗಲಿ ಮತ್ತೊಂದಾಗಲಿ ಈ ಸಿನಿಮಾ ಥಿಯೇಟರ್ ಆಗ್ತಕ್ಕಂಥ ಏನೊಂದು 600-700 ರೂಪಾಯಿ ಒಂದೊಂದು. ಹಬ್ಬ ಬಂದ್ರೆ ಒಂದು ರೇಟು, ಭಾನುವಾರ ಬಂದ್ರೆ ರೇಟು. ಈ ಚಿತ್ರರಂಗಕ್ಕೆ ಪ್ರೇಕ್ಷಕರು ಹೇಗೆ ಬರ್ತಾರೆ? ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದ್ರೆ ಎತ್ತುತ್ತಾ ಇಲ್ಲ, ಎತ್ತಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಅಸೆಂಬ್ಲಿ ನನ್ನ ಎದುರು ಬಿಡ್ತಾ ಇರಲಿಲ್ಲ. ಹೆಂಗೆ ತಮಿಳ್ನಾಡಲ್ಲಿ ಇದೆಯೋ, ಕೇರಳದಲ್ಲಿ ಇದೆಯೋ ಅದೇ ರೀತಿ ನಮ್ಮ ಕರ್ನಾಟಕದ ರೇಟ್ ನಿಲ್ಲಿಸ್ಬೇಕು. ಇಲ್ಲ ಸಾಮಾನ್ಯ ಜನ ಒಂದು 5 ಜನ ಹೋಗ್ಬಿಟ್ರೆ ಮುಗೀತು, 3,000 ರೂಪಾಯಿ. ಇವೆಲ್ಲವೂ ಸಹ ಮುಖ್ಯ. ಈ ಪಾಠಶಾಲೆ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರವಾಗಿದೆ. ಚಿತ್ರವಾಗದಲ್ಲಿ ಎಲ್ಲ ಲಕ್ಷಣಗಳು ಇವೆ. ಆಲ್ ದಿ ಬೆಸ್ಟ್ ಕಲಾವಿದರಿಗೆ, ಮಕ್ಕಳಿಗೆ ಮತ್ತು ಈ ಸುಮಾರು ಜನ ಪ್ರೊಡ್ಯೂಸರ್ಸ್ ನಿಜವಾಗ್ಲೂ ಆ ರೀತಿಯ ಕೋಆಪರೇಟಿವ್ ಮೂವ್ಮೆಂಟ್ ಎಲ್ಲ ಇವತ್ತು ಮಾಡೋದು. ಯಾಕಂದ್ರೆ ನನ್ನ ಅಣ್ಣ ಇವತ್ತಿಲ್ಲ, ಒಂದು ಜಮೀನ್ ತೋಟ ಮಾಡ್ಬಿಟ್ಟು ಶಿವಾನಿ ಸಿನಿಮಾ ತೆಗೆದು, ಟಪೋರಿ ಸಿನಿಮಾ ನನ್ನ ತಮ್ಮ ಇನ್ನೊಬ್ಬ ಇಲ್ಲ, ರವಿ ಇಲ್ಲ, ಅದೆಷ್ಟು ಖರ್ಚು ಮಾಡೋದು ಅಂತ ಗೊತ್ತು. 20% ರಿಲೀಸ್ ತಗೊಳಕ್ಕಾಗಲಿಲ್ಲ. ಅಂಥದ್ರಲ್ಲಿ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಮಾಡಿದಾಗ ಭಾಳ ಕಡಿಮೆ ಆಗುತ್ತೆ. 40 ಜನ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ರು. ನಥಿಂಗ್ ರಾಂಗ್. ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಮಾಡಿ ಸಿನಿಮಾನ ಯಶಸ್ಸು ಮಾಡಲಿ. ಎಲ್ಲ ನಿರ್ದೇಶಕರ ಕೈಲಿದೆ ಕಥಾವಸ್ತು ಮತ್ತು ಅದನ್ನ ಹೆಕ್ಕಿ ಅದನ್ನ ಚೆನ್ನಾಗಿ ಲೋಕಾರ್ಪಣೆ ಛಾಯಾಗ್ರಾಹಕರು ಈ ಚಿತ್ರವನ್ನು ಟೀಸರ್ ನೋಡಿದಾಗ ಎಲ್ಲೂ ಕುತೂಹಲ ಕೇಳುತ್ತೆ. ಮತ್ತೊಮ್ಮೆ ನಿಮ್ಮ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಮಾತು ವಿರಾಮ ಕೊಡ್ತೇನೆ. ಒಬ್ಬರು ಕನಸುಗಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ನಮ್ಮ ಕನಿಷ್ಠ ರವಿಚಂದ್ರನ್ ಅವ್ರ ಜೊತೆಲಿ ಆ ಗರಡಲ್ಲಿ ಬೆಳೆದಿದ್ದಾರೆ ಅಂತ ಮೊನ್ನೆ ನಾನು ಆಫೀಸಿಗೆ ಬಂದವ್ರು ಹೇಳ್ತಾ ಇದ್ರು. ಹಾಗೆ ನಮ್ಮ CK ಚಂದ್ರು ಸರ್ ಅವ್ರ ಜೊತೆಲೂ ನಾನು ಬೆಳೆದಂಥ ಹುಡುಗ ಅಂತ ಹೇಳ್ತಾ ಇದ್ರು. ಆದರೆ ಅವ್ರು ಇವತ್ತು ಹೊಸ ಪ್ರಯತ್ನ, ನಾನು ಏನು ಟೀಸರ್ ನೋಡಿದೆ ನನಗೆ ಅನಿಸ್ತು, ನಮಗೂ ನಿಮಗೂ ಒಂದಿಷ್ಟು ಜವಾಬ್ದಾರಿ ಇದೆ ಅಂತ. ಒಂದು, ನಾವು 35-40 ವರ್ಷ ಹಿಂದಕ್ಕೆ ಹೋಗ್ತೀವಿ. ಈಗ ನಾವು ಓದುವಾಗಿದ್ದ ಪರಿಸ್ಥಿತಿ ಮತ್ತೆ ಪರಿಸರನ ಅವ್ರು ತೋರಿಸಿದ್ದಾರೆ. ನಾವೆಲ್ಲ ಕೂತ್ಕೊಂಡು ನಾವು ಹೋಗಿ ಈ ಸಿನಿಮಾನ ನೋಡ್ಬೇಕು. ಇನ್ನೊಂದು, ಈಗ ನಮ್ಮ ಮಕ್ಕಳನ್ನ ನಾವು ನಗರ ಪ್ರದೇಶದಲ್ಲಿ ಯಾವ ರೀತಿ ಓದಿಸ್ತಾ ಇದೀವಿ ಅವರಿಗೂ ತೋರಿಸ್ಬೇಕು. ನೋಡ್ರಪ್ಪ, ನಿಮ್ಮ ಅಪ್ಪ ಅಮ್ಮ ಓದ್ತಿದ್ದ ಪರಿಸ್ಥಿತಿ ಸ್ಥಿತಿಗತಿಗಳು ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ. ಈ 2 ವಿಷಯನ ನಾವು ಮಾಡಬೇಕಂತ ಇದು ನಮಗೆ ಅರ್ಥ ಆಗುವಂತ ಸಂಗತಿ. ಯಾಕಂದ್ರೆ ಇವತ್ತಿನ ದಿನ ಕನ್ನಡ ಸಿನಿಮಾ ಅನ್ನೋದು ಎಲ್ಲ ಶೂಟಿಂಗ್ ಆಗ್ತವೆ, ಎಲ್ಲ ಮಾಡ್ತಾರೆ, ಆದ್ರೆ ರಿಲೀಸ್ ಆಗೋದೇ ಕಾಣ್ತಾ ಇಲ್ಲ. ಕೆಲವೊಂದು ಬಹಳಷ್ಟು ಸಿನಿಮಾಗಳು, ಯಾವುದೋ ಒಂದು 100 ಸಿನಿಮಾದಲ್ಲಿ 1 ಸಿನಿಮಾ ಸಕ್ಸಸ್ಫುಲ್ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಕನ್ನಡಿಗರೇ. ಇದು ನಮ್ಮ ಗಮನದಲ್ಲಿರಬೇಕು. ಪಕ್ಕದ ರಾಜ್ಯದ ನಾನು ತುಂಬಾ ಶಬಾಷ್ಗಿರಿ ಕೊಡ್ತೀನಿ, ತಮಿಳುನಾಡಿನ ಶಬಾಷ್ಗಿರಿ ಕೊಡ್ತೀನಿ, ಕೇರಳನ ಶಬಾಷ್ಗಿರಿ ಕೊಡ್ತೀನಿ. ಯಾಕಂದ್ರೆ ನಾನು ಕೂಡ 10 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿರಂತರವಾಗಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ನಮ್ಮಲ್ಲಿ ಏನ್ ತಪ್ಪಾಗ್ತಾ ಇದೆ ಅಂದ್ರೆ, ನಮ್ಮ ಭಾಷೆ ಯಾರಿಗೆ ಬರೋಲ್ಲ ಅವ್ರಿಗೆ ಹಿಂದಿ ಬಂದ್ರೆ ನಾವು ಹಿಂದಿ ಮಾತಾಡ್ತೀವಿ, ಅವ್ರಿಗೆ ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳ್ಬೇಕು ಬಿಡ್ಬೇಕು ನನಗೆ ಗೊತ್ತಿಲ್ಲ. ಆದ್ರೆ ನಮಗೆ ಭಾಷಾ ವ್ಯಾಮೋಹ, ಬೇರೆ ಅಲ್ಲಿ ಹೋಗಿ ಮಲಯಾಳಿ ಬಿಟ್ರೆ ಬೇರೆ ಒಂದು ವರ್ಡ್ ಮಾತಾಡಿದ್ರೆ ನಮ್ಗೆ ಬೆಲೆ ಸಿಗಲ್ಲ. ತಮಿಳ್ನಾಡಿಗೆ ಹೋಗ್ಬಿಟ್ಟು ನಮ್ಮ ಕನ್ನಡ ಮಾತಾಡಿದ್ರೆ ಬೆಲೆ ಸಿಗಲ್ಲ. ಆ ರೀತಿಯ ಪರಿಸ್ಥಿತಿ ನಮ್ಮ ಕನ್ನಡದಲ್ಲಿ ನಿರ್ಮಾಣ ಆಗ್ಬೇಕು. ಇಂಥ ಸಿನಿಮಾಗಳನ್ನ ನಾವು ಜವಾಬ್ದಾರಿಯಿಂದ ಒಂದು ಉತ್ತಮ ಸ್ಥಾನಕ್ಕೆ, ಉತ್ತಮ ಮಟ್ಟಕ್ಕೆ ತಗೊಂಡು ಹೋದ್ರೆ ಇನ್ನು ಬೇರೆ ಬೇರೆ ಸಿನಿಮಾಗಳು ತೆಗಿಲಿಕ್ಕೂ ನಮ್ಮ ನಿರ್ಮಾಪಕರು ಬರ್ತಾರೆ, ನಟನೆಯವರಿಗೂ ತುಂಬಾ ಒಂದು ಜೀವನ ಸಿಗದಂಗೆ ಆಗ್ತದೆ ಅಂತ ಹೇಳ್ತಾ, ಇದು ನಾವೆಲ್ಲ ಜವಾಬ್ದಾರಿಯಿಂದ ನಮ್ಮ ಏನು ಪ್ರೀತಿ ಮಂಜುನಾಥ ಶೆಟ್ರು ಹಾಗೂ ಹೆದ್ದೂರು ಮಂಜುನಾಥ ಶೆಟ್ರ ಈ ಕನಸಿನ ಚಿತ್ರವನ್ನು ಮನಸ್ಸು ಮಾಡೋಣ ನಾವು. ಇದು ಒಂದು ವರ್ಷ ಓಡ್ಲಿ, ವಿಶೇಷವಾಗಿ ಎಲ್ಲ ಮಕ್ಕಳು ನೋಡುವಂಥದ್ದು ಆಗಲಿ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರತಕ್ಕಂಥವ್ರ ಮಧ್ಯದಲ್ಲಿ ಕೊಡ್ತಿರೋದು ಅವರೆಲ್ಲ ಮಾತಾಡಿದ ಮೇಲೆ ನಾನು ಮಾತಾಡೋದು ಬಹಳ ಅಷ್ಟೇನು ಸರಿ ಹೋಗೋದಿಲ್ಲ. ಆದರೂ ಕಾರ್ಯಕ್ರಮ, ಟೀಸರ್ ಬಿಡುಗಡೆ ಕಾರ್ಯಕ್ರಮ ಬಹಳ ಹೃದಯ ಸ್ಪರ್ಶಿಯಾಗಿದೆ. ಇಲ್ಲಿ
ಆ ತಂಡದ ಒಂದು ಆತ್ಮೀಯತೆ, ಪ್ರತಿಯೊಬ್ಬರನ್ನು ಬರಮಾಡ್ಕೊಳ್ಳೋದು, ಆತ್ಮೀಯವಾಗಿ ಮಾತಾಡೋದು, ಅವರನ್ನ ನಡೆಸ್ಕೊಡ್ತಕ್ಕಂಥ ರೀತಿ ಒಂದು ಕುಟುಂಬದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದೀವೇನೋ ಅನ್ನೋ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಹೀಗೆ ಇಷ್ಟೊಂದು ಆತ್ಮೀಯತೆಯನ್ನು ಅವರು ತೋರಿಸ್ತಾ ಇರೋದು ನೋಡಿದ್ರೆ ಚಿತ್ರವನ್ನ ಎಷ್ಟು ಶ್ರದ್ಧೆಯಿಂದ ಶ್ರಮದಿಂದ ಮಾಡಿರಬಹುದು ಅನ್ನೋ ಊಹೆ ಟೀಸರ್ ಇಂದ ಗೊತ್ತಾಗುತ್ತೆ. ನಾವೆಲ್ಲರೂ ಸಹಜವಾಗಿ ಪಾಠಶಾಲೆಯಿಂದನೇ ಬಂದಂಥವರು. ಬ್ರಿಟಿಷರು ಬರೋದಕ್ಕೆ ಮುಂಚೆ 3,72,800 ಗುರುಕುಲಗಳಿದ್ವು. ಅವೆಲ್ಲ ನಾಶವಾಗ್ತಾ ಹೋದವು. ನಂತರದಲ್ಲಿ ಅವಿನಾಭಾವ ಗ್ರಾಮ ಮತ್ತು ಶಿಷ್ಯ ಅಂದ್ರೆ ಅವರ ತಂದೆ ತಾಯಿ ಕುಟುಂಬದ ಜೊತೆ ಅವಿನಾಭಾವ ಸಂಬಂಧ ಏರ್ಪಡಿಸ್ಕೊಂಡಂಥವು ಪಾಠಶಾಲೆಗಳು. ಅಲ್ಲಿದ್ದಂಥ ಗುರುಕುಲ ಅಥವಾ ಪಾಠಶಾಲೆ ಇಡೀ ಹಳ್ಳಿಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇತ್ತು. ಮಕ್ಕಳನ್ನ ಕರ್ಕೊಂಡ್ಬಂದು ಪಾಠವನ್ನು ಕಲಿಸೋದ್ರ ಜೊತೆಗೆ ಆತ್ಮೀಯತೆಯನ್ನು ಬಿಂಬಿಸ್ತಾ ಇತ್ತು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಡ್ಗಲ್ರವರು ಲೊಕೇಶನ್, ಹಾಡುಗಳು ಮತ್ತೆ ಕಂಟೆಂಟ್ ಆದ್ಮೇಲೆ ಕಲಾವಿದರನ್ನ ಯಾರು ಸೂಕ್ತ ಅಂತ ಆರಿಸ್ಕೊಂತ ಇದ್ರು ಅಂತ ಕೇಳಲ್ಪಟ್ಟಿದ್ದೀನಿ. ಅಂತಹ ಆ ಒಂದು ಲೊಕೇಶನ್ಸ್ ಬಹಳ ಆಪ್ತವಾಗುತ್ತೆ. ಲೊಕೇಶನ್ಸ್ ನೋಡಿಸಿದ್ರ ನದಿ ದಾಟ್ತಕ್ಕಂಥ ಸೇತುವೆ, ಮಲೆನಾಡಿನಲ್ಲಿ ಎಷ್ಟು ಕಷ್ಟ ಇದೆ ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು, ಆಮೇಲೆ ಆ ಮಳೆ, ಅದರ ಜೊತೆಗೆ ಆ ಶಾಲೆಯ ಪರಿಸರ, ಆ ಮಕ್ಕಳು, ಅವರ ಬಟ್ಟೆ, ಆಮೇಲೆ ಗುರುಗಳಿರ್ತಕ್ಕಂಥ ರೀತಿ, ಇವುಗಳನ್ನೆಲ್ಲ ನೋಡಿದ್ರೆ ಮಲೆನಾಡಿನ ಮಳೆಹಾಡಿನಲ್ಲಿರ್ತಕ್ಕಂಥ ಕಷ್ಟಗಳ ಮಧ್ಯದಲ್ಲಿ ವಿದ್ಯೆ ಕಲಿತಕ್ಕಂಥ ಮಕ್ಕಳಲ್ಲಿ ಏನು ವಿಶೇಷಗಳಿದೆ ಅನ್ನೋದನ್ನ ಹೇಳಲಿಕ್ಕೆ ಹೊರಟಂಗಿದೆ. ಇದರಲ್ಲಿ ಕೆಟ್ಟದ್ದನ್ನು ತೋರಿಸಿದ್ದಾರೆ. ಅಂದ್ರೆ ಆ ಶಾಲೆಯನ್ನ ಅಥವಾ ಪಾಠ ಹೇಳ್ಕೊಡೋದನ್ನ ಹಾಳು ಮಾಡಕ್ಕೆ ಯಾವುದೋ ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರುತ್ತೆ. ಅದ್ರ ಜೊತೆಗೆ ಅದನ್ನ ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಪರಿಸರ, ಲೊಕೇಶನ್ನು, ಕಂಟೆಂಟು, ಕತೆ, ಸೂಕ್ತವಾದ ಕಲಾವಿದರು, ಇದನ್ನೆಲ್ಲ ಆರಿಸಿಕೊಂಡು ನಮ್ಮ ಮಂಜುನಾಥ್ ಶೆಟ್ಟರು ಮೊದಲನೇ ಪ್ರಯತ್ನದಲ್ಲೇ ಗೆದ್ದು ಬಿಟ್ಟಿದ್ದಾರೇನೋ ಅಂತ ನನಗನ್ನಿಸುತ್ತೆ. ಹೇಗೆ ರಿಷಬ್ ಶೆಟ್ಟಿ ಅವರದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಠಶಾಲೆ ಯಾವ ರೀತಿಯಲ್ಲಿ ಜನಮನವನ್ನು ಗೆಲ್ತೋ ಅದೇ ರೀತಿ ಈ ಚಿತ್ರವೂ ಗೆಲ್ಲಲಿ. ಕನ್ನಡವನ್ನ ಬೆಳೆಸಬೇಕಾಗಿಲ್ಲ, ಉಳಿಸಬೇಕಾಗಿಲ್ಲ. ಅನಕ್ರು ಹೇಳಿದಂಗೆ ನಮಗೆಲ್ಲ ಕನ್ನಡ ಇದೆ, ಕನ್ನಡಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಆದರೆ ನಮಗಿರೋದು ಕನ್ನಡ ಒಂದೇ, ನಮ್ಮ ಭಾಷೆ ಕನ್ನಡ. ಹಾಗಾಗಿ ನಮ್ಮ ಭಾಷೆಯನ್ನ, ನಮ್ಮ ಭಾಷಾ ಚಿತ್ರಗಳನ್ನ ಬಳಸಬೇಕು. ಯಾರು ಬೆಳೆಸಬೇಕಾದ್ದೇನಿಲ್ಲ, ಬಳಸಿದ್ರೆ ಸಾಕು, ಅದೇ ಬೆಳೆಯುತ್ತೆ. ನಮ್ಮ ಚಿತ್ರಗಳನ್ನು ನೋಡಬೇಕು, ಶಾಲೆಗಳಲ್ಲಿ ಇದೆಲ್ಲ ಪ್ರದರ್ಶನವಾಗಬೇಕು. ಆ ಪಾಠಶಾಲೆ ಹಿಂದೆ ಯಾವ ಹದದಲ್ಲಿತ್ತೋ ಅದು ಎಲ್ಲರಿಗೂ ತಲುಪಬೇಕು. ಇವರೆಲ್ಲರ ಪ್ರಯತ್ನ ಸಾರ್ಥಕವಾಗಬೇಕು. ದುಡ್ಡು ಮಾಡೋ ನಿಟ್ಟಿನಲ್ಲಿರ್ತಕ್ಕಂಥ ವ್ಯಾಪಾರೀಕರಣದಲ್ಲಿ ಸದಭಿರುಚಿಯ ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇರುವಾಗ ಅದನ್ನ ಆಪ್ತವಾಗಿ ನಾವು ಒಪ್ಪಿಕೊಳ್ಳದಿರ ಇದ್ರೆ ಆ ಪ್ರಯತ್ನಗಳು ಕುಂಠಿತವಾಗುತ್ತೆ. ಹಾಗಾಗಬಾರದು ಅಂತ ಸಿಹಿ ಕಹಿ ಚಂದ್ರ ಅಂತವ್ರು ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಮ್ಮಂತ ಕಿರಿಯರು ಕೂಡ ಅನ್ನೋದಕ್ಕೆ ಕೈ ಜೋಡಿಸ್ತೀವಿ. ಎಲ್ಲವೂ ಒಳ್ಳೇದಾಗ್ಲಿ, ಚಿತ್ರ ಸಕ್ಸಸ್ ಆಗ್ಲಿ, ಕಂಟೆಂಟ್ ಎಲ್ಲರಿಗೂ ಸೇರ್ಲಿ ಅಂತ ಹೇಳ್ತಾ ಎರಡು ಮಾತುಗಳು. ಮೊದಲನೇದಾಗಿ ಟೀಸರ್ ಬಗ್ಗೆ, ಯಾಕೆಂದ್ರೆ ನಾನು ಕೂಡ ತೀರ್ಥಹಳ್ಳಿ ತಾಲೂಕು, ಮಂಜುನಾಥ್ ಹೆದ್ದೂರು ಅವ್ರು ಕರೆದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಅವರು ಸಂಪೂರ್ಣ ಸಿನಿಮಾ ಶೂಟಿಂಗ್ ನ ತೀರ್ಥಹಳ್ಳಿ ಭಾಗದಲ್ಲಿ ಮಾಡಿದ್ದಾರೆ. ಜೊತೆಗೆ ಆ ಒಂದು ಸೊಗಡನ್ನ ಆದಷ್ಟು ಸಿನಿಮಾದಲ್ಲಿ ಅಳವಡಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಒಂದು ಸಿನಿಮಾ ಆಕ್ಚುಲಿ ಒಂದು ಏನು ಕ್ರೌಡ್ ಫಂಡ್ ಅಲ್ಲಿ ಸಿನಿಮಾ ಮಾಡೋದಿದೆಯಲ್ಲ, ಆ ಒಂದು ನೋವು ಅವರೆಲ್ಲರನ್ನು ಒಟ್ಟುಗೂಡಿಸುವಂಥದ್ದು ಒಂದು ಏನು ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ರಾಜಹಂಸ ಅಂತ ಸಿನಿಮಾ ಮಾಡಿದ್ರೆ ಸುಮಾರಷ್ಟು ನಿಮಗೂ ಗೊತ್ತಿರೋದು 3 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ದೆ. ಆವಾಗ ಒಂದು 10 ಜನ ಸ್ನೇಹಿತರು ಸೇರಿಸ್ಕೊಂಡು ಮಾಡಿದ್ದೆ. ಹಾಗಾಗಿ ಆ ನೋವೇನು ಅನ್ನೋದು ಅದು ಎಲ್ಲರನ್ನು ಸೇರಿಸುವಂತ ಒಂದು ಶ್ರಮ ಇದೆಯಲ್ಲ, ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ, ಅದು ಡೈರೆಕ್ಟರ್ಗೆ ಗೊತ್ತಿರುತ್ತೆ ಆ ಒಂದು ಶ್ರಮ. ಜೊತೆಗೆ ಟೀಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಒಂದು ಕ್ವಾಲಿಟಿ ಟೀಸರು. ಅವ್ರು ಹೇಳಿದ್ರು ರೈನ್ ಎಫೆಕ್ಟ್ ಮಾಡೋದಕ್ಕೆ ನಾವು ರೈನ್ ಎಫೆಕ್ಟ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಮಳೆಗೆ ನಾನು ಕಾದು ಮಾಡಿದೆ ಅಂತ. ಆ ನ್ಯಾಚುರಲ್ ಮಳೆಗೆ ಕಾದು ಮಾಡೋದಿದೆಯಲ್ಲ, ಮಳೆ ಎಷ್ಟೊತ್ತಿಗೂ ಬರಲ್ಲ, ಬಂದಾಗ ಶಾರ್ಟ್ ತೆಗೆದು ಮತ್ತೆ ಎಲ್ಲೋ ಮಳೆ ಕಡಿಮೆ ಆದಾಗ ಕರೆಕ್ಟ್ ಆಗಿ ಆ ಒಂದು ದೊಡ್ಡ ಮಳೆ ಬಂದ್ರಾಗಲ್ಲ. ಇವ್ರು ಮುಂಚೆ ಯಾವ ಸೀನ್ ತೆಗೆದಿರ್ತಾರೆ, ಯಾವ ಶಾರ್ಟ್ ತೆಗೆದಿರ್ತಾರೆ, ಅದೇ ಕಂಟಿನ್ಯೂಟಿಲಿ ಹೋಗ್ಬೇಕು. ಆ ಒಂದು ಶ್ರಮ ಏನು ಅನ್ನೋದು ಡೈರೆಕ್ಟರ್ ಖಂಡಿತವಾಗೂ ನಮಗೆ ಗೊತ್ತಾಗುತ್ತೆ. ಅವೆಲ್ಲರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಗುರುತಿಸ್ತಾರೆ, ಜನ ಅದನ್ನ ಬೆಂಬಲ ನೀಡ್ತಾರೆ ಅನ್ನೋದಕ್ಕೆ ನಾನೀಗ ಬರ್ತಿದ್ದಾಗೆ ಕತ್ಲೆಲೆ ಇದ್ದೆ. ಚಂದ್ರ ಸರ್ ಬರ್ತಿದ್ದಾಗೇನೆ ಒಂದು ಆ ಕತ್ಲೆಗೆ ಒಂದು ವಾರ ವೆಲ್ಕಮ್ ಮಾಡಿದ್ರು. ಇಲ್ಲೂ ಕೂಡ ವೇದಿಕೆಗೆ ಬರ್ತಾ ಇದ್ದಾಗೇನೆ ಇವ್ರ ಹತ್ರ ಹೇಳ್ತಾ ಇದ್ರೆ ಯಾರು ನರೇಂದ್ರ ಬಾಬು ಸರ್ಗೆ, ಕೆರೆಬೇಟೆ ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ. ಅದರ ಅರ್ಥ ಏನಂತಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗೂ ಒಂದು ಒಳ್ಳೆ ರೆಕಗ್ನೈಸ್ ಸಿಗುತ್ತೆ.
ಇವತ್ತು 106 ದಿವಸ ಕೂಡ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಹಾಕಿರೋ ಬಂಡವಾಳನ ಮೇಲ್ಗಡೆ ನಮ್ಮ ಶ್ರಮಕ್ಕೆ ಒಂದಿಷ್ಟು ಬಂಡವಾಳನ ವಾಪಸ್ ತೆಗೆಯೋದಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಶ್ರಮ, ದೊಡ್ಡ ಸಕ್ಸಸ್ ಅಂತಾನೆ ನಾನು ಅನ್ಕೊಳ್ತೀನಿ. ಹಾಗಾಗಿ ಮಂಜುನಾಥ್ ಶೆಟ್ರಿಗೆ ಆ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ನಾವು ಕೂಡ ಶಾಲೆಯಲ್ಲಿ ಓದೋಷ್ಟೊತ್ತಿಗೆ ನಂದು ಕೂಡ ಅದೇ ತಾಲೂಕಾಗಿರೋದ್ರಿಂದ ನಾವು ಓದಿದ ಸರ್ಕಾರಿ ಶಾಲೆನೇ. ನಮ್ಮ ಮಾಸ್ಟ್ರು ಯಾವಾಗಲೇ ನಂದು ಅಕ್ಷರ ಅಷ್ಟು ಚೆನ್ನಾಗಿರ್ತಿರಲಿಲ್ಲ, ಬರೆಯುವಂಥದ್ದು ಕನ್ನಡ ಅಷ್ಟು ದುಂಡುಗಿರ್ತಿರಲಿಲ್ಲ. ಅವಾಗ ಒಂದು ಮಾತು ಹೇಳೋದು, ಏನೋ ನಿಂದು ಅಂತ ಹಿಂಗೆ ಪುಸ್ತಕ ನೋಡಿ, ಮಮ ಲಿಖಿತಂ ಮಮ ಓದಲು ಅಸಾಧ್ಯಂ, ಮಮ ಪುತ್ರ ಲಿಖಿತಂ ಬ್ರಹ್ಮನಿಗೆ ಓದಲು ಅಸಾಧ್ಯಂ ಅಂತ ಹೇಳಿ ರಪ್ಪು ನೋಡಿದಾರ. ಅದು ನೆನಪಾಯ್ತು ನನಗೀಗ. ಹಾಗಾಗಿ ಎಲ್ಲ ನಮ್ಮ ಹಳೆಯ ಶಾಲೆ ದಿನಗಳನ್ನು ನೆನಪು ಮಾಡಿದಂತಹ ಮಂಜುನಾಥ್ ಶೆಟ್ಟರು ಮತ್ತು ಆ ತಂಡಕ್ಕೆ, ಅದಕ್ಕೆ ಇನ್ವೆಸ್ಟ್ ಮಾಡಿದಂತಹ ಎಲ್ಲ ಇನ್ವೆಸ್ಟ್ರಿಗೆ, ಟೆಕ್ನಿಷಿಯನ್ಸ್ಗೆ ಮತ್ತೊಮ್ಮೆ ನಮಸ್ತೆ ಹೇಳ್ತಾ ನೀವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬೆಂಬಲ ಈ ತಂಡದ ಮೇಲೆ ಇರಲಿ ಅಂತ ಮಲೆನಾಡಿನ ಆ ಪ್ರಕೃತಿಯ ಸೊಗಡೆ ಒಂದು ಸಾಹಸವನ್ನು ತಂದುಕೊಡ್ತಾರೆ. ಬಹುಶಃ ಆ ಸಾಹಸವನ್ನು ಮಂಜುನಾಥ್ ಶೆಟ್ಟಿ ದಂಪತಿಗಳು ಮಾಡಿದ್ದಾರೆ. ಮತ್ತೆ ಸಿಹಿ ಕಹಿ ಚಂದ್ರು ಸರ್ ಅವರ ಗರಡಿಯಲ್ಲಿ ಬರೆದಾಗ ಸಿಹಿ ಮತ್ತು ಕಹಿ ಎರಡರ ಮಿಶ್ರಣವನ್ನು ಅವರು ಸರಿಯಾಗಿ ಅವರಿಗೆ ಕಲಿಸಿದ್ದಾರೆ. ಹಾಗಾಗಿ ಆ ಸಾಹಸದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇನ್ನೊಂದು ಸರ್ಕಾರಿ ಶಾಲೆ, ಓದು ಇಲ್ಲ ಓದೋದು ಅಂತ. ಬಹುಶಃ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿದ್ದಾರೆ ಅವರು ಯಶಸ್ಸು ಕಂಡಿದ್ದಾರೆ. ಓದೋದವರು ಇವತ್ತು ಅತ್ಯಂತ ಪ್ರಭಾವಿ ಯಶಸ್ಸನ್ನು ಕಂಡವರು ಪ್ರಪಂಚದ ಎಲ್ಲ ಕಡೆ ಇಲ್ಲ. ಹಾಗಾಗಿ ಆ ಮಲೆನಾಡಿನ ಸೊಗಡೆ ಏನಿದೆ, ಬಹುಶಃ ಆ ಮಳೆ ಇರ್ಬೋದು, ಅಲ್ಲಿಯ ಭಾಷೆ ಇರ್ಬೋದು, ಅವರಿಗೆ ವಿಶೇಷವಾದ ಅಭಿನಂದನೆ. ಯಾಕಂದ್ರೆ ಅಲ್ಲಿನ ಸ್ಥಳೀಯ ಪ್ರತಿಭೆಗಳನ್ನ, ಬಹಳಷ್ಟು ಪ್ರತಿಭೆಗಳನ್ನ ಕನ್ನಡ ಕಲಾ ಸಮಾಜಕ್ಕೆ ಪರಿಚಯ ಮಾಡ್ತಾರೆ. ಅದು ಬಹಳ ದೊಡ್ಡತನ. ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ಹೇಗೆ ಬೆಳೆದಿದ್ದಾರೋ ಹಾಗೆ ಇನ್ನೊಂದಷ್ಟು ಹೊಸ ಪ್ರತಿಭೆಗಳನ್ನ ಈ ತೆರೆಯ ಮೇಲೆ ತರ್ತಕ್ಕಂಥ ಪ್ರಯತ್ನಕ್ಕೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆ ನಮ್ಮನ್ನು ಎಷ್ಟು ಗಟ್ಟಿಗೊಳಿಸ್ತದೆ, ಜೀವನದ ಸಾಧನೆಗೆ ಹೇಗೆ ಅದು ಮೈಲಿಗೆಗಳನ್ನ ಹಾಕೊಡ್ತಾರೆ ಅನ್ನೋದು ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವ ಜನತೆಗೆ ಅದು ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಅವರ ಈ ಚಿತ್ರತಂಡ ಯಶಸ್ವಿಯಾಗಿದೆ. ಇದು ಶತದಿನಗಳನ್ನು ಕಾಣಲಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಎಲ್ಲ ಸಾಧನೆ ಮಾಡದಂಥ ಪುರಸ್ಕಾರ ಬಂದ ಚಿತ್ರಕಥೆಗಳು ಕೂಡ ಅಲ್ಲಿಯ ಸ್ಥಳೀಯ ವಿಷಯಗಳನ್ನು, ಸ್ಥಳೀಯ ಸಮಸ್ಯೆಗಳನ್ನು, ಸ್ಥಳೀಯ ಕಲೆಗಳನ್ನು, ಆಚರಣೆಗಳನ್ನ, ವಿಚಾರಗಳನ್ನು ಎತ್ತುಕೊಂಡೇ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಪಡೆದ ಚಲನಚಿತ್ರಗಳಿಂದ ಆ ಸಾಲಿಗೆ ಪಾಠಶಾಲೆ ಕೂಡ ಸೇರ್ಪಡೆಗೊಳ್ಳಲಿ. ಈ ಚಲನಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ವಿಸ್ತಾರಗೊಳ್ಳಲಿ. ಒಂದೇ ಒಂದು ಕಿರು ಮನವಿ ಅಂದರೆ, ಬಹುಶಃ ತೀರ್ಥಹಳ್ಳಿ ಅಂದಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ರಾಷ್ಟ್ರಕವಿ ಕುವೆಂಪು ಅವರ ಹೆಸರು. ಆ ರಾಷ್ಟ್ರಕವಿಗಳನ್ನು ಕೂಡ ಚಲನಚಿತ್ರ ಪರದೆ ಮೇಲೆ ತೋರಿಸುವ ಒಂದು ಪ್ರಯತ್ನ ಬರಲಿ ಚಲನಚಿತ್ರ ನಡುವೆ ಅಂತ ಮನವಿಯೊಂದಿಗೆ ನಿಮಗೆ ಯಶಸ್ಸನ್ನೇ ಆಗಲಿ. ಈ ಕನ್ನಡ ಕಲಾ ಸಾಮ್ರಾಜ್ಯಕ್ಕೆ ತಮ್ಮ ಕೊಡುಗೆ ನಿರಂತರವಾಗಿ ಬೆಳೆಯಿರಿ, ಇನ್ನೊಬ್ಬರನ್ನ ಬೆಳೆಸಿ ಭಗವಂತ ನಿಮಗೆ ಆಶೀರ್ವದಿಸಲಿ ಅಂತ ಶುಭ ಹಾರೈಸ್ತೀನಿ. ಬಹಳ ಹೆಮ್ಮೆ, ಯಾಕೆಂದರೆ ಎಲ್ಲ ಬಂಟ ಸಮಸ್ತ ಬಂಟ ಪರವಾಗಿ ನಿಮಗೆ ಅಭಿನಂದನೆ. ಯಾಕೆ ಬಂಟ ಸಂಘದ ಕಾರ್ಯದರ್ಶಿಯಾಗಿ ಮೊದಲಾಗಿ ನನಗೆ ಅಭಿನಂದಿಸಿತು ನನ್ನ ಕಾರ್ಯ, ಆದ್ದರಿಂದ ನಿಮಗೆ ಅಭಿನಂದಿಸಬೇಕು. ಈ ಮಲೆನಾಡು ಮತ್ತು ಕರಾವಳಿ ಭಾಗದ ಆ ಒಂದು 80s ಮತ್ತು 90s ಅಲ್ಲಿ ಶಾಲೆಗೆ ಹೋದವರಿಗೆ ಈ ಅನುಭವ ಆಗಿರುತ್ತೆ. ಯಾಕಂದರೆ ಈ ಮಳೆ, ಈ ಒಂದು ನದಿಗಳು, ಆ ನದಿಗಳನ್ನು ದಾಟ್ಕೊಂಡು ಹೋಗುವಂಥದ್ದು, ಮಳೆಗಳನ್ನು ನೆನ್ಕೊಂಡು ಹೋಗುವಂಥದ್ದು, ಈಗಿನ ಮಕ್ಕಳಿಗೆ ಅದೆಲ್ಲ ಇಲ್ಲ. ಆ ಒಂದು ನೆನಪನ್ನು ಮರುಕಳಿಸಿದಂಥ ಈ ಒಂದು ಚಿತ್ರ, ಹಾಗೆ ಅದರಲ್ಲಿರುವಂಥ ಕಥೆ ಅದನ್ನು ನೋಡಿದಾಗ ಅದು ತುಂಬ ಒಳ್ಳೆಯ ಒಂದು ಕಥೆಯನ್ನು ಪೋಣಿಸಿ ನೀವು ಮಾಡಿರಿ ಅಂತ ಅನಿಸಿದೆ. ನಿಮಗೆ ಈ ಚಿತ್ರರಂಗದಲ್ಲಿ ತುಂಬ ಯಶಸ್ಸನ್ನು ಕಾಣಲಿ, ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರಗಳು. ಮೊದಲನೇದಾಗಿ ನಾನು ವೇದಿಕೆ ಮೇಲಿರುವವರಿಗೆ ಹಾಗೂ ನಮ್ಮ ಮಾಧ್ಯಮಿತರಿಗೆ ಕ್ಷಮೆ ಕೊಡ್ತೀನಿ, ನಮ್ಮ ಇಲ್ಲಿಗೂ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ. ಯಾಕಂದರೆ ನನಗೆ ನಿನ್ನೆ ಮೊನ್ನೆಯಿಂದ ಸ್ವಲ್ಪ, ಇವತ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಇರೋದ್ರಿಂದ ನಿನ್ನೆ ಸ್ವಲ್ಪ ಥಿಯೇಟ್ರ್ ವಿಸಿಟ್ ಹೋಗಿದೆ, ಆಮೇಲೆ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ನೊಂದು ಏನಂದರೆ, ಇವತ್ತು ಎಲ್ಲ ಇರೋದ್ರಿಂದ ಈ ಒಂದು ಪಾಠಶಾಲೆ ತಂಡ ಇರ್ಬೋದು, ಶಿವಣ್ಣವರು US ಹೋಗಿದ್ದಾರೆ ಒಂದು ಟ್ರೀಟ್ಮೆಂಟಿಗೋಸ್ಕರ. ದಯವಿಟ್ಟು ಅವರು ಭಾಳ ಬೇಗ ಒಳ್ಳೆಯ ರೀತಿ ಶೀಘ್ರದಲ್ಲಿ ಗುಣಮುಖರಾಗಿ ಬೆಂಗಳೂರಿಗೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ದೇವರಲ್ಲಿ. ಮೊದಲನೇದಾಗಿ ಪಾಠಶಾಲೆ, ನಾನು ನಿನ್ನೆ ಒಂದು 10-15 ನಿಮಿಷ ಆ್ಯಕ್ಚುಲಿ ನಾನು ಮಂಜೂರ್ ಹತ್ರ ಮಾತಾಡಿದೆ. ಈಗ ಯಾಕಂದರೆ ನಮಗೆಲ್ಲ ಭಾಳ ಹಳೆ ಕಲಾವಿದರು, ನಮಗೂ ಸಿನಿಮಾ ಬಂದು ಇಂಡಸ್ಟ್ರಿ 98ರಿಂದ ಇಂಡಸ್ಟ್ರಿ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಸರ್ ಇರ್ಬೋದು, ಮೇಡಮ್ ಅವ್ರು ಇರ್ಬೋದು, ನಮ್ಮ ನಾಗೇಶ್ ಸರ್ ಇರ್ಬೋದು, ಎಲ್ಲ ನಮಗೆ ಭಾಳ ಹಳೆ ಒಂದು ಕಲಾವಿದರವರ ಒಂದು ಬೆಂಬಲದಿಂದ ನಾವು ತುಂಬ ಚೆನ್ನಾಗಿ ಸಿನಿಮಾಗಳನ್ನ ನೋಡಿಕೊಂಡು 98-96ರಿಂದ ಬಂದಿದ್ವಿ. ಮಂಜು ಬಗ್ಗೆ ಹೇಳಲಿಕ್ಕೆ
ತುಂಬಾ ಇದೆ. ಯಾಕಂದರೆ ಅವರು ಶಿಸ್ತು ಅನ್ನೋದಿದೆಯಲ್ಲ, ಆ ಶಿಸ್ತು ಅವರಿಗೆ ಈ ಒಂದು ಸಿನಿಮಾ 100 ದಿನ ಕರ್ಕೊಂಡು ಹೋಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಸಿನಿಮಾ ಮಾಡೋದು ದೊಡ್ಡದಲ್ಲ, ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಇದೆಲ್ಲ ಕೂತಿದ್ದಾರೆ, ಅವ್ರಿಗೆ ಗೊತ್ತಿರೋ ವಿಷಯ. 100 ಜನ, ಇವತ್ತು 1000 ಜನ ಪ್ರೊಡ್ಯೂಸರ್ಗಳು ಪಾಪ ತುಂಬಾನೇ ಇದು ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಕಷ್ಟದಲ್ಲಿದ್ದು ಇನ್ನೊಂದಿದ್ದು ಸಿನಿಮಾ ಮಾಡೋದು, ಸಿನಿಮಾದಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಯಾರು ಹೇಳೋದೇ ಇಲ್ಲ. ಎಲ್ಲರಿಗೂ ಸಾಲ ಸೋಲ ಮಾಡಿ ಇನ್ನೊಂದು ಮಾಡಿ ಸಿನಿಮಾ ಮಾಡ್ತಾರೆ ಪಾಪ. ಆದರೆ ಅದು ಗೆಲ್ಲೋದು ಸೋಲೋದು ಅವರ ಹಣೆ ಬರದಲ್ಲಿರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಮಾಪಕನಿಗೆ ಅಟ್ಲೀಸ್ಟ್ ಹಾಕಿದ ದುಡ್ಡು ಹಾಕಿದ್ರೆ ಆ ದುಡ್ಡು ವಾಪಸ್ ಬಂದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಒಂದು ಪ್ರಯತ್ನ ಇರುತ್ತೆ, ಮತ್ತೆ ಆಸೆನೂ ಇರುತ್ತೆ. ಇದೊಂದು ಸಿನಿಮಾ ಪಾಠಶಾಲೆ ಏನಿದೆಯೋ, ಈ ಸಿನಿಮಾ ಒಂದು 4 ಸಿನಿಮಾ ಆಗೋಷ್ಟು ಸಿನಿಮಾ ದುಡ್ಡು ಮಾಡಲಿ, ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಹಾರೈಸ್ತೀನಿ. ಹಾಗೂ ನಿನ್ನೆ ಮಂಜು ಒಂದು ಮಾತು ಹೇಳಿದೆ. ಯಾಕಂದ್ರೆ ನಮ್ದು ಎಂಟೈರ್ ಕರ್ನಾಟಕದಲ್ಲಿ 900 ಸಂಘ ಇದೆ. ನಿಮ್ಮ ಥಿಯೇಟರ್, ನಮ್ಮ ಸಿನಿಮಾ ರಿಲೀಸ್ ಆಗೋ ದಿನ ದಯವಿಟ್ಟು ನನಗೆ ಒಂದು ವಿಷಯ ಹೇಳಿ, ಥಿಯೇಟರ್ ಲಿಸ್ಟ್ ಕೊಡಿ ನನಗೆ. ಎಂಟೈರ್ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರಲ್ಲಿ ನೀವು ಸಿನಿಮಾ ರಿಲೀಸ್ ಮಾಡ್ತೀರೋ ಅಷ್ಟು ಥಿಯೇಟರ್ಗೂ ನನ್ನ ಕಡೆಯಿಂದ, ನಮ್ಮ ಸಂಘದ ವತಿಯಿಂದ ಒಂದೊಂದು ಬ್ಯಾನರ್ ನಾನು ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಂಟೈರ್ ಕರ್ನಾಟಕ ನಮ್ಮ ಒಂದು ಸುದೀಪ್ ಸಂಘ ಏನಿದೆಯೋ, ಅಖಿಲ ಕರ್ನಾಟಕ ಕಿಚ್ಚೆ ಸುದೀಪ್ ಸಂಘ, ಅದೇ ಎಲ್ಲ ಪಾಪ ಹುಡುಗರಿದ್ದಾರಲ್ಲಿ, ನಾನೇ ಹೋಗಿ ಹಾಕ್ಸ್ಬೇಕನ್ನೋದೇನಿಲ್ಲ. ಸೊ ಹೋಗಿ ಒಂದು ಇನ್ಫಾರ್ಮ್ ಮಾಡಿದ್ರೆ ಹುಡುಗ ನೋಡಪ್ಪ ಈ ಥರ ನಮ್ಮದೊಂದು ಸಿನಿಮಾ, ನಮ್ಮ ಪಾಠಶಾಲೆ ಅಂದ್ಬಿಟ್ಟು ನಮ್ಮ ಮಂಜೂರು ಮಾಡಿರೋದು. ಅದಕ್ಕಿಂತ ಮುಖ್ಯವಾಗಿ ನಮ್ಮದು ಒಳ್ಳೆ ಒಂದು ಸಿನಿಮಾ, ಇದಕ್ಕೊಂದು ಬ್ಯಾನರ್ ಹಾಕರಪ್ಪ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಎಲ್ಲ ಇದು ಮಾಡ್ತಾರೆ. ಮತ್ತೆ ಬೇರೆ ಏನಾದರೂ ಇದ್ರೆ ರಿಲೀಸ್ ಇನ್ನೊಂದು ಏನಾದರೂ ಒಂದು ಇದ್ರೆ ದಯವಿಟ್ಟು ಮಂಜೂರೆ ನನ್ನ ಕಡೆಯಿಂದ ಏನಾದರೂ ನಾನು ಹೆಲ್ಪ್ ಮಾಡ್ತೀನಿ ಚೆನ್ನಾಗಿದ್ರು. ಯಾಕಂದರೆ ದೊಡ್ಡವರೆಲ್ಲ ನಿಮಗೆ ಒಂದು ಆಶೀರ್ವಾದ ಇದೆ. ಈ ಆಶೀರ್ವಾದ ನಿಮಗೆ ಕೊನೆಯವರೆಗೂ ಇರುತ್ತೆ, ಬಿಕಾಸ್ ಆಫ್ ನೀವು ಒಳ್ಳೆತನಕ್ಕೆ. ಇನ್ನೂ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ, ಎಲ್ಲ ಪತ್ರಿಕೋದ್ಯಮದವರಿಗೂ ಗೌರವಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಅರುಣ್ ಅಂತ, ಮಲ್ಲೇಶ್ವರ ಶರಾವತಿ ಉಗಮ ಸ್ಥಾನ ಅಂಬುತೀರ್ಥದ ಪಕ್ಕದೂರು. ಹಾಗೆ ನನ್ನ ಪಕ್ಕ ಕೂತಿರುವಂತಹ ಆಕ್ಟರ್ ಗೌರಿಶಂಕರ್, ನಾವು ಅಕ್ಕಪಕ್ಕದ ಊರಿನವರು. ನಮಗೆ ತುಂಬಾ ಸಮಯದಲ್ಲಿ ಅನಿಸ್ತಾ ಇತ್ತು, ಎಲ್ಲೋ ಒಂದ್ ಕಡೆ ನಮ್ಮ ಮಲೆನಾಡಿನ ಮಾತುಗಳು ಅಥವಾ ನಮ್ಮ ಮಲೆನಾಡಿನ ಭಾಷೆಗಳು ಇಡೀ ದೇಶಾದ್ಯಂತ ಪ್ರಚಾರ ಆಗಬೇಕು ಅಂತ ಅನಿಸ್ತಾ ಇತ್ತು. ಅದೇ ಸಮಯಕ್ಕೆ ನಮ್ಮ ಅದೃಷ್ಟನೇನ ನಮ್ಮ ಮಂಜು ಎದ್ದೂರವರು, ನಮ್ಮ ಸ್ನೇಹಿತರ ತಂಡ, ಪ್ರದೀಪ್ ಸರ್, ರವೀಶ್ ಸರ್, ನಮ್ಮ ರವಿ ಶೆಟ್ಟು, ಭಾಸ್ಕರಣ್ಣ, ಕುಮಾರ್ ಸರ್, ಅಂಬಿಕು, ಚಿಂತು ಕುಮಾರ್, ಇವರೆಲ್ಲ ಒಟ್ಟಿಗೆ ಕೂತಾಗ ಸುಮ್ಮನೆ ಒಂದಿಷ್ಟು ನಮ್ಮ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ಕಥೆಗಳನ್ನ ಹೇಳ್ತಾ ಬಂದ್ರು. ನಮಗೆಲ್ಲ ಒಂದ್ ಕಡೆ ಇದು ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗೆ ತುಂಬಾ ಹತ್ರದಲ್ಲಿದೆ, ನಮ್ಮ ಭಾಷೆಯಲ್ಲಿ ಏನೋ ಟಚ್ ಆಗ್ತಾ ಇದೆ ಅಂತ ಅನ್ಸಿತ್ತು. ನಮಗೆ ಗೊತ್ತಿದೆ, ನಾವು ಆಕ್ಚುಲಿ ಯಾರು ಪ್ರೊಡ್ಯೂಸರ್ ಅಲ್ಲ. ಆದ್ರೆ ಇದ್ರ ಕತೆ ಕೇಳಿದ ತಕ್ಷಣನೇ ಯಾಕೋ ನಾವೆಲ್ಲ ಸೇರಿ ಯಾಕೆ ನಿರ್ಮಾಣಕ್ಕೆ ಸಹಕಾರ ಮಾಡಬಾರ್ದು ಅಂತ ಅನ್ಸಿತ್ತು. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಮಲೆನಾಡಿಂದ ಕನಸನ್ನ ಕಟ್ಕೊಂಡು ನಿಮ್ಮಲ್ಲಿ ಬಂದಿದ್ದೀವಿ. ಖಂಡಿತ ತಾವೆಲ್ಲ ಸಹಕಾರ ಮಾಡ್ತೀರಿ ಅಂತ ಭರವಸೆ ಇದೆ. ಸುಮಾರು 80 ಮತ್ತು 90ರ ದಶಕದಲ್ಲಿ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಮತ್ತು ಅವರ ಜನಜೀವನ, ಶಾಲೆಯ ಜೀವನ ಹೇಗಿದೆ ಅಂತ ತೋರ್ಸ ಅಂತ ಒಂದು ಒಳ್ಳೆ ಫಿಲ್ಮು. ಅಲ್ಲಿಗೆ ಅಲ್ಲಿ ಜನಜೀವನದ ಯಾವ ರೀತಿ ಹೊಂದಾಣಿಕೆ ಆಗ್ತಿತ್ತು, ಯಾವ ರೀತಿ ಇಂದಿನ ಜನಜೀವನ ಇತ್ತು, ಅದು ಈಗ ಹೇಗೆ ಟಚ್ ಆಗುತ್ತೆ ಅಂತ ಪ್ರತಿಯೊಂದು ತಿರುವುಗಳು ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ, ಆ ತರ ಇದೆ. ಹಾಗೆ ನಮ್ಗೆ ತುಂಬಾ ಆಶ್ಚರ್ಯ ಆಗಿದ್ದು, ಒಂದ್ 40-50 ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಂಡು ಇವರು ಪ್ರಾಕ್ಟೀಸ್ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟ್ರು. ನಾವು ಫ್ರೆಂಡ್ಸ್ ತಮಾಷೆಯಾಗಿ ಮಾತಾಡ್ತಿದ್ವಿ, ಈ ತರಗಂಟೆ ಹುಡುಗರ ಜೊತೆಗೆ ನಾವು ದುಡ್ಡು ಹಾಕ್ತಾ ಇದೀವಲ್ಲ ಅಂತ. ಆದ್ರೆ ನಮಗೆ ಅನ್ಸಿದ್ದು, ಫಿಲ್ಮ್ ಮುಗಿತಾ ಯಾರು ಹೊಸಬ್ರು ಅಂತ ಅನಿಸ್ತಾನೆ ಇಲ್ಲ. 70% ಹೊಸ ಕಲಾವಿದರುಗಳಿದ್ದಾರೆ. ಆದ್ರೆ ನಮ್ಗೆ ಆಶ್ಚರ್ಯ ಅಂದ್ರೆ, ಯಾರೋ ಒಬ್ಬ ಹುಡುಗಂದು ಒಳ್ಳೆ ಸೀನ್ ಬಂತಂದ್ರೆ ರಿಯಲ್ ಆಗಿ ಆಡ್ತಾ ಇದೆ. ಅವ್ನ ಸಮಾಧಾನ ಮಾಡಿದ್ರೆ ಸುಮಾರು ಕೆಲಸ ಆಗ್ತಿತ್ತು ನೋಡಿ. ಆ ತರ ಸೀನ್ಗಳು ನೀವು ಚಿತ್ರನ ಫುಲ್ ನೋಡಿ ನಿಮ್ಗೆ ಅನ್ಸುತ್ತೆ ಯಾರು ಹೊಸ ಕಲಾವಿದ್ರು ಅಂತ ಅನ್ಸೋದೇ ಇಲ್ಲ, ಆ ತರ ಇದೆ.
ತುಂಬಾ ಕನ್ಸನ್ನು ಕಟ್ಕೊಂಡು ಶ್ರಮ ಪಟ್ಟು ಚಿತ್ರನ ನಿರ್ಮಾಣ ಮಾಡ್ತಾ ಇದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು, ನಮ್ಮೆಲ್ಲ ಸ್ನೇಹಿತರು ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ತಾ, ಕನ್ನಡವನ್ನ ಬೆಳೆಸೋಣ, ಕನ್ನಡ ಶಾಲೆಯನ್ನು ಬೆಳೆಸೋಣ ಅಂತ ಹೇಳ್ತಾ ತಮ್ಗೆಲ್ಲ ವಂದಿಸ್ತಾ ಇದೀವಿ. ಈ ಚಿತ್ರನ ತಮ್ಮ ಮಳ್ಳಿಗೆ ಹಾಕ್ತಾ ಇದೀವಿ. ತಾವೆಲ್ಲ ಇದನ್ನ ಎತ್ತಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಸರ್. ಇವ್ರ ಪಕ್ಕದಲ್ಲಿ ಕೂತಿದ್ದಾರೆ ಅರುಣ್ ಅಂತ ಹೇಳಿ. ನನ್ನ ಮನೆಯಿಂದ ಒಂದು 5 ಕಿಲೋಮೀಟರ್ ಇವ್ರ ಊರು. ನಾನೊಂದು 100 ಸಾರಿ ಇವ್ರ ಜೊತೆ ಮಾತಾಡಿದ್ದೀನಿ. ಇವ್ರದ್ದು JCBಗಳಿದ್ದಾವೆ. ನಾನೊಂದು 100 ಸಾರಿ JCB ಕಳಿಸಿ ನನಗೆ ತೋಟಕ್ಕೆ ಅಂತೆಲ್ಲ ಮಾತಾಡಿದ್ದೀನಿ. ಆದ್ರೆ ನೀವೊಬ್ರು ನಿರ್ಮಾಪಕರು, ಪ್ರೊಡ್ಯೂಸರು ಅನ್ನೋದು ನನಗೆ ಇವತ್ತೇ ಗೊತ್ತಾಗಿರೋದು. ನಾನು ಕಳ್ಕೊಂಡ್ಬಿಟ್ಟೆ, ಅಯ್ಯೋ ಮಾತಾಡ್ಲೇ ಇಲ್ವಲ್ಲ ಇವ್ರ ಹತ್ರ ಅನಿಸ್ತಿದೆ. ಆಗ ಭಾರಿ ಖುಷಿ ಆಯ್ತು. ಅಂದ್ರೆ ಇಲ್ಲಿ ಬಂದು ಅವ್ರ ಪಕ್ಕ ಕೂತ್ಕೊಳ್ಳೋ ತನಕ ನನಗೆ ಗೊತ್ತಾಗಿಲ್ಲ, ಅವಾಗಲೇ ಗೊತ್ತಾಗಿರೋಂಥದ್ದು. ಹಾಗಾಗಿ ಯಾಕಂದ್ರೆ ನಮ್ಮ ಊರ್ನವರೇ ಸಹ ನಿರ್ಮಾಪಕರಾಗಿದ್ದಾರೆ ಅಂದಾಗ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗ್ಲಿ, ಅವರೆಲ್ಲರ ಶ್ರಮಕ್ಕೆ ಬೆಲೆ ಸಿಗ್ಲಿ ಅನ್ನೋದು ಇನ್ನೊಂದ್ಸರಿ ಕೋರಿಕೆ. ನಾನು ಈ ಸಿನಿಮಾದ ಪಾತ್ರಧಾರಿ ಆದ್ರಿಂದ ನಾನು ಏನ್ ಹೇಳಿದ್ರು ಸ್ವಲ್ಪ ಉತ್ಪ್ರೇಕ್ಷೆ ಆಗ್ಬಹುದು ಅಂತ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಸುಳಿತಾ ಇದೆ. ಕತೆ ಹೇಳ್ಬಿಡಿ. ನಾನು ಮಂಜು ನನಗೆ ಒಂದು 15 ವರ್ಷದ ಹಿಂದೆ ಪರಿಚಯ. ನನ್ನ ದೇವೇರು ಹೇಳುವಂತಹ ಸಿನಿಮಾಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಂಜು ಕೆಲಸ ಮಾಡಿದ್ರು. ಆಮೇಲೆ ನನ್ನ ಕಸ್ತೂರಿ ಚಾನಲ್ಗೆ ಕನ್ಯೂಸ್ ಕಮಂಗಿರಾಯ ಅಂತ ಒಂದು ಸೀರಿಯಲ್ ಮಾಡುವಾಗ ನೀವು ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಡ, ಆಕ್ಟ್ ಮಾಡಿ ಅಂತ ಹೇಳಿ ಅವ್ರ ಹತ್ರ ಆಕ್ಟ್ ಮಾಡಿಸಿದೆ. ಒಂದು 300-400 ಎಪಿಸೋಡ್ಗಳೆಲ್ಲ ಆಯ್ತು. ಆಮೇಲೆ ನಾನು ಹೇಮಂತ್ ಅವಳು ಸೇವಂತ ಹೇಳುವಂತ ನನ್ನ ನಿರ್ಮಾಣದ ಸಿನಿಮಾದಲ್ಲಿ ಮಂಜು ಒಂದು ಒಳ್ಳೆ ಪಾತ್ರ ಕೊಟ್ಟು ಆ ಪಾತ್ರದಲ್ಲಿ ಬಹಳ ಮಿಂಚಿದ್ರು. ಆಮೇಲೆ ನಮ್ಮ ಆತ್ಮೀಯರಾದಂತ ಶ್ರೀ ಚಂದ್ರು ಸರ್ ಹಾಗೂ ಗೀತಾ ಸರ್ ಅವರ ಸೀರಿಯಲ್ ಅಂತೂ ಅವರ ತುತ್ತ ತುದಿ ಏರಿತು. ಬಹಳ ಪ್ರತಿಭಾವಂತ ನಟ, ಶ್ರಮಜೀವಿ, ಜೀವನದ ಸಕಲ ಕಷ್ಟಗಳನ್ನು ಅನುಭವಿಸಿ ಸಮುದ್ರ ಮತನಾಗುತ್ತಲ್ಲ ಹಾಗೆ ಹುಟ್ಟಿದಂತ ಒಂದು ಅಮೃತ ಅಂತ ನಾನು ಮಂಜುವನ್ನು ಹೇಳಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನನಗೆ ಹೇಳಿದ್ರು, ಸರ್ ಹೆಡ್ ಮಾಸ್ಟರ್ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದೆ. ಅಲ್ಲಿಗೆ ಹೋದಾಗ ನನಗೆ ಆ ಮುದ್ದು ಮಕ್ಕಳ ಅಭಿನಯ ನೋಡುವಾಗ ನನಗೆ ತಲೆದಿರಿದ್ದು, ಎಂತ ಅದ್ಭುತ ಪ್ರತಿಭಾವಂತ ಮಕ್ಕಳು ಅವರು, ಅದ್ಭುತ ಅಂದ್ರೆ ಅದ್ಭುತ. ನನ್ನ 34 ವರ್ಷದ ಸಿನಿ ಜರ್ನಿ, ನಾನು 88ನೇ ಇಸ್ವಿಗೆ ಹೀರೋ ಆಗಿ ಕನ್ನಡ ಸಿನಿಮಾಕ್ಕೆ ಬಂದವನು. ಆ ಸಿನಿಮಾದಲ್ಲಿ ಗೀತಾ ಅವರು ಪಾತ್ರ ಮಾಡಿದ್ರು ನನ್ನ ಸಿನಿಮಾದಲ್ಲಿ 88ನೇ ಇಸ್ವಿ. ಅಪ್ಪು ಅದಕ್ಕೆ ಹೀಗೊಂದು ಬ್ರಹ್ಮಕಥೆ ಅಂತ ಆ ಸಿನಿಮಾ. ಯಾಕೆ ನಿಮ್ಗೆ ಖುಷಿ ಆಯ್ತಂದ್ರೆ ಮಂಜು ಇಷ್ಟು ಒಂದು 40-50 ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಆ ಮಕ್ಕಳನ್ನು ಅಷ್ಟು ಅದ್ಭುತವಾಗಿ ಅಭಿನಯ ತೆಗಿತಾರೆ ಅಂದ್ರೆ ಒಂದು ಮಂಜುವಿನ ನಿರ್ದೇಶನದ ಸಾಮರ್ಥ್ಯ. ಎರಡನೆಯದು ಆ ಮಕ್ಕಳಲ್ಲಿ ಸುಪ್ತವಾಗಿರುವಂತಹ ಪ್ರತಿಭೆಯ ಅನಾವರಣ. ಇದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಕೆಲವಾರು ದಿನಗಳು ಇವ್ರ ಜೊತೆ ಇದ್ದೆ. ಒಬ್ಬ ತುಂಬಾ ಕಷ್ಟಪಟ್ಟಿದ್ದಾರೆ. ಆಗ ಹೇಳಿದ್ರು ಮಳೆ ಮಳೆ ಅಂತ. ನನಗೆ ಮಳೆ ಅಂದ ತಕ್ಷಣ ಒಂದು ನೆನಪು. ನಾವು ಸ್ಕೂಲಲ್ಲಿ ಒಂದು ಗಿಡ ನೆಡುವಂತ ಒಂದು ಕಾರ್ಯಕ್ರಮದ ಶಾರ್ಟ್ 4 ಗಂಟೆಗೆ ಅಂತ ಇತ್ತು. ಪಾಪ ಪ್ರೀತಿ ಹೇಳ್ತಾ ಇದ್ಲು, ಅಯ್ಯೋ 4 ಗಂಟೆಗೆ ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಏನಂತ ನನಗೆ ಅರ್ಥ ಆಗಿಲ್ಲ. ನಾವೆಲ್ಲ ಸೀನ್ ಮುಗಿಸಿ ಇಲ್ಲ ಸುಧಾಕರಣ ಇದ್ರು ಅಲ್ಲ, 4 ಗಂಟೆ ಆಗುವಾಗ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಫುಲ್ ಮಳೆ. ನಾವಂತೂ ಮಳೆಯಲ್ಲಿ ಫುಲ್ ಹೋದೆ. ಅದನ್ನೇ ಪೋಸ್ಟ್ ಮಾಡಿ ಹಾಕಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದೆ ಅಂದ್ರೆ, ಪ್ರಾಮಾಣಿಕ ಸೇವೆಗೆ ಪ್ರಕೃತಿಯೂ ಕೈ ಜೋಡಿಸಿದೆ ಪ್ರೀತಿಯ. ಮತ್ತು ಈ 7-8 ಜನ ಸಹ ನಿರ್ಮಾಪಕರನ್ನು ಹಾಕೊಂಡು ಸಿನಿಮಾ ಮಾಡುವ ಅನುಭವ ನನಗೆ ತುಂಬಾ ಚೆನ್ನಾಗಿದೆ. ನಾನೊಂದು 5-6 ಸಿನಿಮಾ ನನ್ನ ನಿರ್ಮಾಣ ಮಾಡಿದ್ದು ಇದೇ ತರದಲ್ಲಿ ಮಾಡಿದ್ದೇನೆ. ಬಟ್ ತಕ್ಕಡಿ ಬಹಳ ಗಟ್ಟಿಯಾಗಿ ಇಟ್ಕೋಬೇಕಾಗುತ್ತೆ, ಯಾವ ಕಡೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು. ಹಾಗೆ ಮತ್ತು ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಅಭಿನಯಿಸ್ತಾರೆ, ಒಳ್ಳೊಳ್ಳೆ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಈ ಪಾಠಶಾಲೆ ಅಂತ ಹೆಸರಿಟ್ಟಿದ್ದಾರೆ. ಇದು ಬರೀ ಶೈಕ್ಷಣಿಕದ ಪಾಠಶಾಲೆ ಅಲ್ಲ, ಜೀವನದ ಪಾಠಶಾಲೆ. ಈ ಸಿನಿಮಾ ಜೀವನದ ಪಾಠಶಾಲೆ. ಬಹಳ ಅದ್ಭುತವಾಗಿ ಟೀಸರ್ ನೋಡಿದೆ. ನನ್ನ ಸಿನಿಮಾನೇ ನಾನು ನೋಡಿ ಆಗಿದೆ, ಡಬ್ಬಿಂಗ್ ಟೈಮ್ ನೋಡಿದೆ. ಮಂಜು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದಕ್ಕೆ ಒಳ್ಳೆ ಪ್ರಶಸ್ತಿ ಬರಲಿ, ಚಿತ್ರ ಚೆನ್ನಾಗಿ ಓಡಲಿ, ಹಾಕಿದ ಹಣ ಹಿಂದಕ್ಕೆ ಬಂದು ಅದೇ ನಿರ್ಮಾಪಕರು ಇನ್ನೊಂದು ಸಿನಿಮಾ ಮಂಜು ಕೈಲಿ ಮಾಡಿಸ್ಲಿ ಹೇಳುವಂತ ಹಾರೈಸಿಕೊಂಡು
ನನ್ನ ಶಿಷ್ಯ ನನಗಿಂತ ಎತ್ತರಕ್ಕೆ ಬೆಳೆಯಲಿ ಅಂತ ಪ್ರಾಮಾಣಿಕವಾಗಿ ಅವರಿಗೆ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದಂತಹ ಪೇರೆಂಟ್ಸ್ಗೆ, ನಮ್ಮ ತೀರ್ಥಹಳ್ಳಿ ಪೇರೆಂಟ್ಸು, ಮತ್ತೆ ನನ್ನ ಯಾರೆಲ್ಲ ಆಕ್ಟ್ ಮಾಡಿದಾರೋ ಎಲ್ಲ ಮಕ್ಕಳು ಪೇರೆಂಟ್ಸು ಎಲ್ಲರೂ ಅಷ್ಟೇ ತುಂಬಾ ಬೈದಿದ್ದೀನಿ ನಾನು. ಅದಕ್ಕೆ ಇಲ್ಲಿ ಸಾರಿ ಕೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ಆಕ್ಚುಲಿ ನಾವಿಬ್ರು ಈ ತರ ಸಿನಿಮಾ ಏನ್ ಮಾಡೋದು ನೆಕ್ಸ್ಟ್ ಅಂತ ಅನ್ಕೊಂಡು ಯೋಚನೆ ಮಾಡ್ತಿರುವಾಗ ಹಿಂಗೊಂದು ಸಿನಿಮಾ ಮಾಡಿದ್ರೆ ಹೆಂಗಿರತ್ತೆ ಅಂತೇಳಿ ಕುತ್ಕೊಂಡು ಮಾತಾಡಿದ್ವಿ. ಮಾಡೋದೌದು, ಹೆಂಗೆ ಏನು ಇಲ್ಲದೆ ಹೆಂಗ್ ಶುರು ಮಾಡೋಣ ಅನ್ನೋದು ಶುರುವಾಯ್ತು. ಆಮೇಲೆ ಫಸ್ಟ್ ನಾವು ಶುರು ಮಾಡೋಣ, ಆಮೇಲೆ ಎಲ್ಲ ಅದಾಗೆ ಬರತ್ತೆ, ನೋಡೋಣ ದೇವರಿದ್ದಾನೆ ಅಂತ ಹೇಳ್ಬಿಟ್ಟು ಕೆಲಸ ಶುರು ಮಾಡಿದ್ವಿ. ನಾವಿಬ್ರು ಹೋದ್ವಿ, ವರ್ಕ್ ಆಡಿಷನ್ ಅಂತ ಶುರು ಮಾಡಿದ್ವಿ. ಬಟ್ ನಮ್ಗೆ ಬೆಂಗಳೂರು ಮತ್ತೆ ತೀರ್ಥಹಳ್ಳಿನಲ್ಲಿ ಸಿಕ್ಕಿರುವಂತ ರೆಸ್ಪಾನ್ಸ್ ಇದೆ ಅಲ್ಲ ನಮ್ಮ ಊರಲ್ಲಿ, ಅದ್ಭುತವಾಗಿತ್ತು. ಸರಿ, ಓಕೆ, ರೆಸ್ಪಾನ್ಸ್ ಸಿಗ್ತಾ ಇದೆ, ಮುಂದೆ ನಡೆಸ್ಕೊಂಡು ಹೋಗೋಣ ಅಂತೇಳಿ ಹೊರಡ್ವಿ. ಜೊತೆಗೆ ನಮ್ಮ ಅಣ್ಣಂದ್ರು ಸಿಕ್ಕಿದ್ರು, ಸಹ ನಿರ್ಮಾಪಕರು ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ನ ಅಣ್ಣಂದ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಕಡೆ ನಾವು ಅವ್ರೂರಲ್ಲಿ ಹೋಗಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸರಿನೂ ಏನ್ ಒಂದ್ ಸಣ್ಣ ವಸ್ತು ಇಲ್ಲ ಅಂದ್ರೂ ಹೋಗ್ಬಿಟ್ಟು ಅಣ್ಣ ಇದಿಲ್ಲ, ಅಣ್ಣ ಅದಿಲ್ಲ ಅಂತ ಹೇಳುವಾಗ ಅವ್ರು ಎಲ್ಲೂ ಬೇಜಾರು ಮಾಡ್ಕೊಂಡೆ ನಾವ್ ಇನ್ವೆಸ್ಟ್ ಮಾಡ್ತಿದೀವಿ, ನಾವ್ ಯಾಕೆ ನಿಮ್ಗೆ ಇದ್ರಲ್ಲಿ ಸಪೋರ್ಟ್ ಮಾಡ್ಬೇಕು ಅನ್ನೋ ತರ ಎಲ್ಲೂ ಒಂದ್ ಚೂರು ಬೇಜಾರಾಗದೆ, ಇದಾ 2 ನಿಮಿಷ ತಂದ್ಕೊಡ್ತೀನಿ, ಇದಕ್ಕ ಸರಿ ಹೋಗಿ. ಅದ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಕಡಿಮೆ ಆಗತ್ತೆ. ಅದನ್ನ ಸಿನಿಮಾನ ಗೆಲ್ಸ್ಕೊಡೋದ್ರ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಮಕ್ಕಳು, ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಪ್ರಾಕ್ಟೀಸಿಗೆ ಬರ್ಬೇಕಾದ್ರೆ ನಾನು ಹೇಳಿದ್ದೆ ಇವ್ರಿಗೆ, ಇದಾಗಲ್ಲ, ಇಷ್ಟು ಮಕ್ಕಳು ಇಟ್ಕೊಂಡು ಇವ್ರು ಒಬ್ರು ಇಲ್ಲಿ ಹೋಗು ಅಂದ್ರೆ ಒಬ್ರು ಅಲ್ಲಿ ಹೋಗ್ತಾರೆ, ಇವ್ರು ಇಟ್ಕೊಂಡು ಹೆಂಗ್ ಮಾಡೋದು ನಾವು, ತುಂಬಾ ಕಷ್ಟ ಆಗತ್ತೆ ನಮ್ಗೆ ಅಂತೇಳಿ. ಇಲ್ಲ ತಡಿ ನೋಡೋಣ ಅಂತೇಳಿ ಒಂದು 10 ದಿನ ಆಯ್ತು. ಅದಾದ್ಮೇಲೆ ಮಕ್ಕಳುಗಳೆಲ್ಲರೂ ಸ್ವಲ್ಪ ಅಡ್ಜಸ್ಟ್ ಆದ್ರು. ಅದಾದ್ಮೇಲೆ ಪಾಪ ಪೇರೆಂಟ್ಸ್ಗಂತೂ ತುಂಬಾ ಹಿಂಸೆ ಕೊಟ್ಟಿದ್ದೀನಿ. ಆಮೇಲೆ ತುಂಬಾ ಸರಿ ಬೈದಿದ್ದೀನಿ, ಲೇಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿ. ಆದ್ರೂ ಬೇಜಾರು ಮಾಡ್ಕೊಳ್ದೆ, ಮತ್ತೆ ಮೇಡಮ್ ಬರ್ತಾ ಇದ್ವಿ 2 ನಿಮಿಷ ಅಂತ ಹೇಳಿ ಬಂದಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ರಿಗೆ ನಾನು ಧನ್ಯವಾದ ಹೇಳಲೇಬೇಕು, ನಮ್ಮ ಅತ್ತೆ. ನಾನು ಏನಾದ್ರೂ ಇವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಥವಾ ಏನೋ ಒಂದು ಮಾಡಕ್ ಹೊರಟಿದ್ದೀನಿ ಅಂದ್ರೆ ಮನೆಯಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ನೋಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ಅತ್ತೆ. ಯಾಕಂದ್ರೆ ತುಂಬಾ ಕಷ್ಟ ಇದರಿಂದಲೂ ಅವರು ನೀವು ಹೋಗು, ಆಯ್ತು ಒಂದ್ ಜೊತೆ ಮಾಡು ಅಂತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಅತ್ತೆಗೆ ನಾನು ಇಲ್ಲಿಂದ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಮ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನ ಚೆನ್ನಾಗಿ ಮಾಡ್ತೀನಿ, ಯಾಕಂದ್ರೆ ಸಿನಿಮಾ ಡಬ್ಬಿಂಗ್ 70% ಕಂಪ್ಲೀಟ್ ಆಗಿದೆ, 2 ಸಾಂಗ್ ಇದೆ. ಎಕ್ಸಾಮ್ ಒಳಗಡೆ ನಾವು ಬರಬೇಕು ಅಂತ ಪ್ಲಾನು. ಅದಕ್ಕೆ ಸಹ ನಿರ್ಮಾಪಕರು ಇನ್ನೊಂದು 2 ಜನ ಸೇರಿಸ್ಕೊಂಡ್ರು ಪರವಾಗಿಲ್ಲ, ಫಸ್ಟ್ ಸಿನಿಮಾ ತಗೊಂಡು ಕಷ್ಟ ಇದ್ದೇ ಇರುತ್ತೆ ಎಲ್ಲ ಸಿನಿಮಾ ಅಂದಮೇಲೆ. ಈಗ ಕಷ್ಟ ನನ್ನ ಮುಂದೆ ಇಬ್ರು ಇದ್ದಾರೆ, ಇವ್ರು ನೋಡಿದಷ್ಟು ಕಷ್ಟ ನಾವು ನೋಡಿರಲ್ಲ, ಬಟ್ ಕಷ್ಟದಿಂದನೇ ಸುಖ. ಇವತ್ತೇನೇ ಕಷ್ಟಪಟ್ಟಿದ್ರು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರ್ಯಾರು ಇದ್ದಾರೆ ಅವರು ತುಂಬ ಹೆಗಲು ಕೊಟ್ಟಿದ್ದೀರಿ. ಪೇರೆಂಟ್ಸ್ಗಳು, ಎಲ್ಲ ಮಕ್ಕಳು, ನೀವೆಲ್ಲ ಮಕ್ಕಳು ನಮ್ಮನ್ನ ಮತ್ತೆ ಬದುಕಿಸಿದ್ರಿ. ಅಂದರೆ ಒಂದು ಚಿತ್ರರಂಗದಲ್ಲಿ ಒಂದು ಹೊಸದೊಂದು ಏನೋ ಒಂದು ತರಬೇಕು ಅಂತಿದ್ವಿ, ಅದಕ್ಕೆ ಸಾಥ್ ಕೊಟ್ಟಿದ್ದೆ ನಮ್ಮ ಮಕ್ಕಳು, ಆ ಪೇರೆಂಟ್ಸು, ನಮ್ಮೂರು, ನಮ್ಮ ಜನ, ಈಗ ವೇದಿಕೆ ಮೇಲೆ ಇರುವಂಥ ಜನ ಇನ್ನೊಂದಿಷ್ಟು ಶಕ್ತಿ ನನಗೆ ಕೊಟ್ಟಿದ್ದಾರೆ. ಆ ಭಯ ಎಲ್ಲ ನಮ್ಗೆ ಹೋಗಿದೆ. ಸಿನಿಮಾ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಅಂದರೆ ನಿಮ್ಗಿನ್ನ ಈ ಕ್ಯಾರೆಕ್ಟರ್ಗಳೆಲ್ಲ ಬರೀ ನೋಡ್ತಾ ಇದ್ದೀರಾ, ಆ ಕ್ಯಾರೆಕ್ಟರ್ಗಳ ಮಾತು ಕೇಳಬೇಕು ನೀವು. ನಮ್ದೊಂದು 2 ಕ್ಯಾರೆಕ್ಟರ್ ಇದೆ, ಲಕ್ಷ್ಮಕ್ಕ, ವೀಣಕ್ಕ ಅಂತ 2 ಬರುತ್ತೆ, ಯಶೋದಕ್ಕ ಅಂತ ಬರುತ್ತೆ. ನೀವು ಆ ಟೀಸರ್ ನೋಡ್ಬೇಕು, ಲಾಸ್ಟ್ ಮಳೆಯಲ್ಲಿ ಆ ಥರ ಮಳೆಗೆ 3 ಜನ ಹಿಂಸೋದು ಅಂತ ಮಾತಪ್ಪ ಅಂದರೆ ಮನೆ ಮುರಿದು ಹೊಳೆ ಬಂದ್ರು ಅವ್ರಿಗೆ ಕಂಡವ್ರ ಮನೆ ಮಾತಾಡಕ್ ಬಿಡಲ್ಲ ಅನ್ನೋದು ಮೆಸೇಜ್. ಆ 3 ಕ್ಯಾರೆಕ್ಟರ್ಗಳು ಅದ್ಭುತ ಪ್ಲೇ. ನಮ್ಮ ಗುತ್ತಳಿಕೆ ಕೇಶವ ಶಿಂಗೇರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಗಾರ್ಡ್ ಗೋಪಾಲಣ್ಣ, ಹೊನಕೆರೆ ಸುಧಾಕರ್ ಶೆಟ್ರು, ನಿಮ್ಗೆ ಯಾರು ಹೊಸಬ್ರು ಅನ್ಸಲ್ಲ. ಮೋರ್ ದೆನ್ ನಮ್ಮ ಸಿನಿಮಾದ ಹೀರೋಯಿನ್ ಅಂತ ನಮ್ಮ ಅಕ್ಷಯ್ ಅಂಡ್ ಸಮೃದ್ಧಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಎಡಿಟರು ಕಿರಣ್ ಮತ್ತೆ ಉಮೇಶ್ ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಿದ್ದಾರೆ. ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ನಮ್ದೇನು ಟೀಮು, ನನ್ನ ಟೋಟಲ್ ಟೆಕ್ನಿಕಲ್ ಟೀಮ್ ಈ ಸರಿ ಇಷ್ಟು ವರ್ಷ ಜರ್ನಿ ಯಾರು ಇದ್ರು
ಅವ್ರನ್ನೆಲ್ಲರೂ 100 ರೂಪಾಯಿ ತಗೊಳ್ಳೋ ತನಕ ಇದ್ದಾರೆ. ಈಗ ಅವ್ರ ಹತ್ರ ಎಲ್ಲ 10 ರೂಪಾಯಿಗೆ ಅಪ್ಪ ಮಾಡೋಣ ಇದೊಂದು ಅಂತ ಆ ಥರ ರಿಕ್ವೆಸ್ಟ್ ಮಾಡಿ ಸಿನಿಮಾಗೆ ಯಾವುದೇ ಕೊರತೆ ಇಲ್ಲ, ಟೆಕ್ನಿಕಲಿ ಕಾಂಪ್ರೂವ್ ಆಗಿಲ್ಲ. ಸಿನಿಮಾ ನಿಮಗೆ ಸಿನಿಮಾ ಥರನೇ ಇರುತ್ತೆ, ಅದಂತೂ ನಾವು ಪ್ರಾಮಿಸ್ ಮಾಡ್ತೀವಿ. ನನ್ನ ಮಕ್ಕಳು ಅಂದರೆ ನನ್ನ ಮಕ್ಕಳು ಅದ್ರ ಬೈತಿಲ್ಲ, ನನ್ನ ಎಲ್ಲ ಆ್ಯಕ್ಟ್ ಮಾಡಿದಂಥ ನಮ್ಮ ಮಕ್ಕಳು ನನ್ನ ದೇವರಿದ್ದಂಗೆ, ಅವ್ರನ್ನ ನಾನು ಚೆನ್ನಾಗಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಇನ್ನೊಂದ್ಸರಿ ಬೈಸ್ಕೊಂಬೇಡಿ ಪ್ರೀತಿ ಹತ್ರ. ಈಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀರಿ, ಪಟ ಅಂತ ಹಾಕ್ಬೇಡಿ. ನೀವು ಅದೇ ವಿಷಯಕ್ಕೆ ಯಾವಾಗಲೂ ಬಯಸ್ಕೊಳ್ಳೋದು. ಅದರ ಟ್ರೈಲ್ ಟೀಸರ್ ಲಿಂಕ್ ಬರುತ್ತೆ, ಅದನ್ನು ಶೇರ್ ಮಾಡಿ, ಕ್ವಾಲಿಫೈಡ್ ಆಗಿರುತ್ತೆ. ನಮ್ಮ ಸಹ ನಿರ್ಮಾಪಕರಲ್ಲೂ ಕೇಳ್ಕೊತೀನಿ, ಕೆಲವರು ಇದ್ದಾರೆ ಪಾಪ ಚಿಂತು ಇದ್ದಾರೆ, ಸುಮಾರು ಜನ. ಇವ್ರದೆಲ್ಲ ಟೆನ್ಷನ್ ನಮ್ಗೆ ಏನಿತ್ತು ಅಂದ್ರೆ ಸರ್, ಸೀನ್ ನಡೀತಿರುತ್ತೆ, ಕತ್ತು ಶೂಟಿಂಗ್ ಮಾಡೋದು, ಇಮಿಡಿಯೇಟ್ ಸ್ಟೇಟಸ್. ನಾನಂದ್ರೆ ಸಿನಿಮಾ ರಿಲೀಸ್ ಮಾಡ್ತಿದ್ದೀನ, ಸ್ಟೇಟಸಿಗೆ ಸಿನಿಮಾ ಮಾಡ್ತಿದ್ದೀನ ಅಂತ. ಬಟ್ ಪಾಪ ಅವರಿಗೆಲ್ಲ ಗೊತ್ತಿರಲಿಲ್ಲ, ಈಗಲೂ ಪಾಪ ಅವ್ರು ಕಲಿತಾ ಇದ್ದಾರೆ. ಬಟ್ ಸಿನಿಮಾದಲ್ಲೆಲ್ಲ ತುಂಬ ನೈಜವಾಗಿ ಆ್ಯಕ್ಟಿಂಗ್ ಮಾಡಿದ್ದೀರ. ಇನ್ನೂ ಚೆನ್ನಾಗಿ ಮಾಡೋಣ. ಇದು ಮೊದಲನೇ ಹೆಜ್ಜೆ. ಬಂದಿರೋಂಥ ಎಲ್ಲ ಗಣ್ಯರಿಗೂ ನಮ್ಮ ಚಿಕ್ಕ ಕಂಪ್ನಿ, ಆ ಕಂಪ್ನಿಯಿಂದ ಒಂದು ಗೌರವಪೂರ್ವಕವಾಗಿ ಒಂದು ಚಿಕ್ಕ ಮೂಮೆಂಟ ಕೊಡ್ತೀವಿ. ಅದನ್ನು ತಗೊಂಡು ನಮ್ಮ ಮೂಮೆಂಟ್ ನೆನಪಲ್ಲಿದ್ದಿರೋ ಪರವಾಗಿಲ್ಲ, ನಮ್ಮನ್ನು ಮನಸ್ಸಲ್ಲಿ ಇಟ್ಕಡಿ ಅಂತ ಹೇಳ್ತಾ ಟ್ರೇಲರ್ ಲಾಂಚಿಗೆ ಇನ್ವೈಟ್ ಮಾಡ್ತೀವಿ. ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳು. ನಿಮ್ಗೇನೇ ಇನ್ನು ರಿಕ್ವೈರ್ಮೆಂಟ್ ಇನ್ಫಾರ್ಮೇಷನ್ ಇದ್ರೂ ಕೊಡ್ತೀವಿ. ಏನೇ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ಪ್ರೋಗ್ರಾಮ್ ಕ್ಷಮಿಸಿ. ನಮ್ಮ ಎಲ್ಲ ಕಲಾವಿದರು, ನಮ್ಮ ಗಜೇಂದ್ರ, ಯಾರ್ಯಾರು ಬಂದಿರೋ ಕನ್ಫ್ಯೂಸ್ ಆಗ್ತಿದ್ದೀನಿ, ಟೆನ್ಷನ್ ತಗೊಂಬಿಡಿ. ಯಾರ್ಯಾರು ಎಲ್ಲ ನಮ್ಮ ಕಲಾವಿದರಿಗೂ ಥ್ಯಾಂಕ್ ಯು. ನಮ್ಮ ಸಹ ನಿರ್ಮಾಪಕರು ಯಾರ್ಯಾರು ಇದ್ದೀರಿ ಅವರೆಲ್ಲರ ಒಬ್ಬೊಬ್ಬರೇ ಬಂದು ನಮ್ಮ ಗಣ್ಯರಿಗೆ ಒಂದು ಮೂಮೆಂಟ್ ಕೊಡಬೇಕು. ಸಾರಿ, ನನ್ನ ತಂಡ, ನನ್ನ ಜೊತೆಗಿದ್ದಂಥ ನನ್ನ ತಂಡ, ಸಜಿತ್, ಸಂದೇಶ್ ಅಣ್ಣ, ಕೃಪಾ, ನರೇಂದ್ರ ಸರ್, ಕಾರ್ತಿಕ್, ಇಷ್ಟು ಜನ ನಮಗೊಂಥರ ಶಕ್ತಿ ಇದ್ದಂಗೆ. ಅವರು ಒಂದು ಎಷ್ಟೊತ್ತಿಗೆ ಕರೆದ್ರು, ಎಷ್ಟು ಗಂಟೆ ಕೆಲಸ ಹೇಳಿದ್ರು ಇದು ಒಂದು ಚೂರು ಬೇಜಾರು ಮಾಡ್ಕೊಂಡೆ ನಮ್ಮ ಜೊತೆಗೆ ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಾ. ಮುಂದೆ ಎಲ್ಲರೂ ಹಿಂಗೆ ಒಟ್ಟಿಗೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಂಬೆ ಕಡೆ ಗುರು ಮಕ್ಕಳು ಇನ್ನೊಂದು 2 ಬ್ಯಾಚ್ ಬಂದು ಕೂತ್ಕೊಳ್ಳಿ ಇಲ್ಲೇ ಮುಂದೆನೆ. ಒಂಚೂರು ಈ ಕಡೆ ಹೋಗ್ಬಿಡ್ರಿ, ಎಲ್ಲ ಹೊರಗಡೆ ಬರ್ಬೇಕು. ಫೋಟೋನೇ ಬರಲ್ಲ. ಮಂಡಿಲಿ ನಿಂತ್ಕೊಳ್ಳಿ, ಹಿಂದೆ ಇರೋರು ಚಕ್ಕಳ ಮಕ್ಕಳು ಹಾಕಿ ಮುಂದೆ ಕೂತ್ಕೊಳ್ಳಿ. ಒಂಚೂರು ಮುಂದ್ಗಡೆ ಹೋಗ್ಬಿಡಿ, ನೀವು ಹಿಂದ್ಗಡೆ ಹೋಗಿ ಸರ್, ನೀವೆಲ್ಲ ಹಿಂದ್ಗಡೆ ಹೋಗಿ ಬಾರಲ್ಲ. ಚಕ್ಕಳ ಮಕ್ಕಳು ಹಾಕಿ ಬರಲಿ, ಕೂತ್ಕೋ. ಚಕ್ಕಳ ಮಕ್ಕಳು ಹಂಗೆ ಬಾರ, ಇಲ್ಲಿ ಮುಂದೆ ಇಲ್ಲಿ ಬಾರ. ಎಲ್ಲ ಸಾರ್ ಹೋಗ್ಬೇಕು, ಬೇಗ ತೆಗಿರಿ. ಕಟ್ ಮಾಡ್ತೀನಿ. ಬರ ಚೂರಿಂದೆ ಬಾ, ಇದು ಪ್ಲಾನಿಂಗ್ ಮಾಡೋಣ. ಅಣ್ಣ ಕೆಳಗಡೆ ಬಾ ಅಣ್ಣ, ಒಂಚೂರು ಪ್ಲಾನಿಂಗ್ ಮಾಡ್ತಾ ಇದೀವಿ. ಮಾಡ್ಕೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ನೋಡಿ ಸರ್,